ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮರಿಗೆ ನನ್ನ ಹೃದಯಪೂರ್ವಕದ ವಂದನೆಗಳು ಪ್ರೇರೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗಕ್ಕೆ ಹೋಗೋರಾಗಿರೋಣ. ನನ್ನ ಜೊತೆ ಸೇರಿ ನೀವು ಪ್ರಾರ್ಥನೆ ಮಾಡಿ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ರಾತ್ರಿ ವೇಳೆಯಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ತಂದೆ ಹೇಳುವುದಕ್ಕೆ ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂಥ ನನಗೆ ಬೇಕಾದಂಥ ಜ್ಞಾನವನ್ನು, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು ಕೊಟ್ಟು ನಡೆಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಎಲ್ಲ ದೇವಜನರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರೇರೆ. ಈ ದಿನ ಆದಿಕಾಂಡದ 25ನೇ ಭಾಗದಲ್ಲಿರುವಂಥ ಏಸಾವನ ಯಾಕೋಬನ ಜೀವಿತ ಚರಿತ್ರೆಯನ್ನು ನೋಡಿಕೊಳ್ಳೋಣ. ಎಲ್ಲರೂ ನನ್ನ ಜೊತೆ ಆದಿಕಾಂಡ 25ನೇ ಅಧ್ಯಾಯ ತೆಗೆಯೋಣ. ಓಕೆ, ಆದಿಕಾಂಡ 25ನೇ ಅಧ್ಯಾಯ 29ನೇ ವಚನದಲ್ಲಿರುವಂಥ ಸನ್ನಿವೇಶವನ್ನು ನೋಡಿಕೊಳ್ಳೋಣ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಎದೋಮ್ ಎಂದು ಹೆಸರಾಯಿತು. ಫುಡ್ ನೋಟಲ್ಲಿ ನೋಡುವಾಗ ಎದೋಮ್ ಅಂದರೆ ಕೆಂಪಾದ, ಎದೋಮ್ ಅಂದರೆ ಕೆಂಪು. ಓಕೆನಾ? ಕೆಂಪು ಎನ್ನುವಂಥ ಮಾತಿಗೆ ಎದೋಮ್ ಎನ್ನುವಂಥ ಮಾತಿನಿಂದ ಕರೆಯುವಂಥದ್ದಾಗಿದೆ. ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಏಸಾವನಿಗೆ ಎದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ, ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು, ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು, ಅಲಸದಿಂದ ಗುರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಈ ಸನ್ನಿವೇಶದಲ್ಲಿ ನೋಡುವಾಗ ಪ್ರೇರೆ, ದೊಡ್ಡ ಮಗನಿಗೆ ಬರತಕ್ಕಂಥ ಆಶೀರ್ವಾದ, ಚೊಚ್ಚಲುತನದಲ್ಲಿರುವಂಥ ದೊಡ್ಡ ಮಗನಿಗೆ ಬರಬೇಕಾಗಿರುವಂಥ ಆಶೀರ್ವಾದವನ್ನು ಕೇವಲ ಆಹಾರಕ್ಕೋಸ್ಕರ, ಕೇವಲ ತಿನ್ನುವಂಥ ಆಹಾರಕ್ಕೋಸ್ಕರ ತನ್ನ ಆಶೀರ್ವಾದವನ್ನು ತನ್ನ ತಮ್ಮನಿಗೆ ಮಾರುವುದನ್ನು ನಾವು ನೋಡ್ತಾ ಇದ್ದೀವಿ ಪ್ರೇರೆ. ಇದರಿಂದ ನಾವು ಏನು ತಿಳ್ಕೊಬೋದು ಅನ್ನುವಾಗ, ಏಸಾವನು ಆತ್ಮಿಕ ಮನುಷ್ಯನ, ಪ್ರಾಪಂಚಿಕ ಮನುಷ್ಯನ. ಬೇರೆ ಹೊಟ್ಟೆ ಪ್ರತಿಯೊಬ್ಬರಿಗೂ ಹಸಿವು ಬರುತ್ತೆ. ಓಕೆನಾ? ಸ್ವಲ್ಪ ಸಮಯ ತಡೆದರೆ ಆಹಾರ ಸಿಗುವಂಥ ಸಂಭವಗಳಿರುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ಬೇರೆ ಏನಂತ ದಿಗ್ಗೆಟ್ಟವರಂತೂ ಅಲ್ಲ ಏಸಾವನು. ಆತನು ಕಾಡಿನಲ್ಲಿ ಬೇಟೆ ಮಾಡುವವನಾಗಿದ್ದಾನೆ. ಓಕೆನಾ? ದಣಿದು ಬಂದು ಆಹಾರಕ್ಕೋಸ್ಕರ ತನ್ನ ಆಶೀರ್ವಾದವನ್ನು ತನ್ನ ತಮ್ಮನಿಗೆ ಮಾರುವುದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ಇದರನ್ನು ಕುರಿತು, ಈ ವಿಷಯವನ್ನು ಕುರಿತು ಬರೆಸಿದ್ದಾರೆ ಅಂತ ನೋಡುವಾಗ ನಾವು ನೋಡುವುದಾದರೆ, ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಈ ಮಾತು ಇರಬಹುದು ಪ್ರೇರೆ. ಒಂದ್ಸಾರಿ ನೋಡಿಕೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದ್ಸರಿ ನೋಡಿ. 12:15. ಓಕೆ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ, ದೇವರ ಆಶೀರ್ವಾದಕ್ಕೆ ತಪ್ಪಿ ಹಿಂಜರಿಯದಂತೆ
ಏಸಾವನು ಏನ್ ಮಾಡ್ದ? ದೇವರ ಆಶೀರ್ವಾದಕ್ಕೆ ತಪ್ಪಿ ಹಿಂಜರುಗೋದ. ನನ್ನಂತ ಸಾಯುವವನಿಗೆ ಆಶೀರ್ವಾದ ಎಂತಕ್ಕೆ ಅಂದ್ರೆ ಒಂದೊತ್ತು ಆಹಾರವಿಲ್ಲವಂದ್ರೆ ಸಾಯುವಷ್ಟು ಬಲಹೀನತೆನ? ಅಂದ್ರೆ ದೇವರಿಂದ ಬರುವಂತ ಆಶೀರ್ವಾದವನ್ನು ಎಷ್ಟು ಕೇರ್ಲೆಸ್ ಮಾಡಿದ್ದಾನೆ ಅಂತ ಆಲೋಚನೆ ಮಾಡಿ. ಈ ದಿನ ದೇವರ ಸೇವೆ ಮಾಡುವಂತ ಸೇವಕರಾಗಿರ್ಬೋದು, ಸೇವಕಿಯರಾಗಿರ್ಬೋದು, ಅಥವಾ ವಿಶ್ವಾಸಿಗಳಾಗಿರ್ಬೋದು, ಸಹೋದರ ಸಹೋದರಿಯರಾಗಿರ್ಬೋದು, ಇದನ್ನ ನಾವು ಆಲೋಚನೆ ಮಾಡೋಣ. ನಾವು ದೇವರನ್ನು ಹಿಂಬಾಲಿಸ್ತಾ ಇರೋದು ನಾವು ಎಂತಕ್ಕೋಸ್ಕರ? ಒಂದೊತ್ತು ಕೂಳಿಗೋಸ್ಕರನ? ಆಹಾರಕ್ಕೋಸ್ಕರನ? ಪ್ರೇರೆ ಆಲೋಚನೆ ಮಾಡೋಣ ನಾವು. ನಮ್ಮ ಜೀವಿತ ತಿನ್ನೋದಕ್ಕೋಸ್ಕರನ, ಕುಡಿಯೋದಕ್ಕೋಸ್ಕರನ? ಆಲೋಚನೆ ಮಾಡಿ ಪ್ರೇರೆ. ನಮ್ಮ ಜೀವಿತ ತಿಂದು ಕುಡಿಯೋದಕ್ಕೋಸ್ಕರನ? ಏನಂತ ಇದೆ ಹೇಳಿ? ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಏಸಾವನು ಯಾರು? ಪ್ರಾಪಂಚಿಕನು, ಅಂದ್ರೆ ಭೌತಿಕವಾದಂತ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇರೋವನು. ಅಂದ್ರೆ ಈ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಆಶೀರ್ವಾದವನ್ನು ಕಳ್ಕೊತಾ ಇದ್ದಾನೆ ಪ್ರೇರೆ. ಈ ದಿನ ಪ್ರೇರೆ ನಾವೆಲ್ಲರೂ ಆಲೋಚನೆ ಮಾಡೋಣ ಪ್ರೇರೆ. ಈ ದಿನ ನಾವು ಆಲೋಚನೆ ಮಾಡೋಣ, ದೇವರ ಬಳಿಗೆ ಯಾವುದಕ್ಕೋಸ್ಕರ ನಾವು ಬರ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಯೇಸು ಕ್ರಿಸ್ತನು ಒಂದು ಸ್ಥಳದಿಂದ ಕಾಣೆಯಾದಾಗ ಅಲ್ಲಿರುವಂಥ ಜನರು ಏನ್ ಪ್ರೇರೆ ಗಾಬರಿಯಾಗಿ ಓಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಇಲ್ಲಿ. ಯೇಸು ಕ್ರಿಸ್ತನು ಕಾಣಿಸಿದ ತಕ್ಷಣ, ನೀನು ಎಲ್ಲೋಗಿದೆ? ನಿಮ್ಮನ್ನು ನಾವು ಎಲ್ಲೆಲ್ಲೂ ಹುಡುಕ್ದೋ ಗೊತ್ತಾ? ಎಂತ ಹುಡುಕಿದ್ರಿ ನೀವು? ರೊಟ್ಟಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದ. ಹೌದಲ್ವಾ? ಯೇಸು ಕ್ರಿಸ್ತನು ಹೇಳಿದಂತ ಮಾತು. ನೀವು ಅದ್ಭುತ ಸೂಚಕಾರ್ಯಗಳನ್ನು ನೋಡಿದಲ್ಲ, ಹೊಟ್ಟೆಯನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡದ್ದರಿಂದ ನನ್ನನ್ನು ಹುಡುಕ್ತಾ ಇದ್ದೀರಾ. ಅಂದ್ರೆ ಬಟ್ಟೆಗೋಸ್ಕರ ನನ್ನನ್ನು ಹುಡುಕ್ತಾ ಇದ್ದೀರಾ ಹೊರತು ಪರಲೋಕದ ಆಶೀರ್ವಾದಕ್ಕೋಸ್ಕರ ನನ್ನನ್ನು ಹುಡುಕ್ತಾ ಇಲ್ಲ ಅಂತ ಯೇಸು ಕ್ರಿಸ್ತನು ವೇದನೆಯಿಂದ ಆ ಮಾತನ್ನು ಹೇಳ್ತಾ ಇದ್ದಾನೆ. ಏನು ಒಳಗಡೆ ದೇವರು ಯೇಸು ಕ್ರಿಸ್ತನ ಚಿಂತೆ ಪಡ್ತಾ ಇದ್ದಾನ? ಅಯ್ಯೋ, ಆಕಾಶದ ಪಕ್ಷಿಗಳನ್ನು ನೋಡಿರಿ, ಅದು ಬಿತ್ತುವುದಿಲ್ಲ, ಕುಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಟ್ಟುಕೊಳ್ಳುವುದಿಲ್ಲ. ಹಾಗಿದ್ದರೂ ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯಾದ ದೇವರು ಅವ್ರನ್ನ ಸಾಕ್ತಾ ಇರಬೇಕಾರೆ ನೀವು ಅವ್ರಿಗಿಂತ ಹೆಚ್ಚಿನವರಲ್ಲವೇ? ಜೀವಾಧಾರಕ್ಕೆ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ತಿನ್ಬೇಕು ಅಂತ ಆಲೋಚನೆ ಮಾಡದೆ ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಟ್ರೆ ಇವುಗಳು ಕೂಡ ಸೇರಿಸಿ ಅವು ಬರುವುದು. ಇದರಲ್ಲಿ ನಿಮ್ಗೆ ಆಶೀರ್ವಾದ ಬರತಕ್ಕಂಥ ಕೊಡ್ತಾನೆ ದೇವರು. ಅಂದ್ರೆ ಮೊದಲು ಎಲ್ಲೋ ಒಂದ್ ಕಡೆ ಹೋಗ್ತೀವಿ ಬೇರೆ, ಡಿಮಾರ್ಟೇ ಅನ್ಕೊಳ್ಳಿ. ಡಿಮಾರ್ಟ್ಗೆ ಹೋದಾಗ ನೀವು ಒಂದು ಪದಾರ್ಥವನ್ನು ಕೊಂಡುಕೊಳ್ಳುವುದರಿಂದ ಅದರ ಹಿಂದೆ ಒಂದು ಉಚಿತವಾದಂಥ ಪದಾರ್ಥ ನಮಗೆ ಸಿಗುವಂಥದ್ದಾಗಿದೆ. ಅಂದರೆ buy one get one ಫ್ರೀ. ಓಕೆನಾ? buy one get one ಫ್ರೀ. 2 ತಗೊಂಡ್ರೆ 1 ಫ್ರೀ, ಅಥವಾ 1 ತಗೊಂಡ್ರೆ 1 ಫ್ರೀ, ಅಥವಾ 1 ತಗೊಂಡ್ರೆ 2 ಫ್ರೀ ಇರುತ್ತೆ. ಯಾವ್ದಾದ್ರು ತಗೊಂಡಿದ್ದೀವಿ ಫ್ರೀ. ಓಕೆನಾ? ಈಗ ದೇವ್ರು ಹೇಳುವಂಥ ಮಾತು, ಮೊದಲು ದೇವರ ರಾಜ್ಯಕ್ಕೋಸ್ಕರ ತವಕಪಡಿ, ದೇವರ ನೀತಿಗೋಸ್ಕರ ತವಕಪಟ್ರೆ ಇವುಗಳು ತಗೊಂಡಾಗ ಹಿಂದೆ ನಿಮಗೆ ಉಚಿತವಾದಂಥ ಬೇಕಾಗಿರುವಂಥ ಆಹಾರ ಪಾನಗಳು ದೇವರು ಕೊಡೋದಕ್ಕೆ ಶಕ್ತನು. ಆದ್ರೂ ದೇವರು ಹೇಳ್ತಾರೆ, ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮಿಗಿಲಾದದ್ದು. ಒಂದು ಕಾಲದಲ್ಲಿ ಯೇಸು ಪ್ರಭುವನ ಆ ಜನರು ಯಾಕೆ ಹಿಂಬಾಲಿಸಿದ್ರು? ಹೊಟ್ಟೆಗೋಸ್ಕರ, ಬಟ್ಟೆಗೋಸ್ಕರ. ನೀನು ಒಂದು ಅಧಿಕಾರದಲ್ಲಿ ನಿಂತ್ಕೊಂಡ್ಬಿಟ್ರೆ, ದೇವ್ರೆ ನನಗೇನು ಚಿಂತೆ ಇರಲ್ಲ, ನೀನೊಂದು ಅಧಿಕಾರಕ್ಕೆ ಬಾ ದೇವ್ರೆ, ನನಗೇನು ಚಿಂತೆ ಇಲ್ಲ. ರೋಗ ಬಂದ್ರೆ ವಾಸ ಮಾಡ್ತೀಯ, ಹೊಟ್ಟೆ ಹಸ್ದ್ರೆ ಪರಲೋಕದ ತಂದೆಗೆ ಬೇಡಿ 5,000 ಜನಕ್ಕೆ ಊಟಗಳು ಹಾಕ್ಸ್ತೀಯ.
ಗಂಡಸರಿಗೆ ಕೇವಲ. ಹೆಂಗಸರು ಮಕ್ಕಳು ಅವರೆಲ್ಲ ಸೇರಿ 12-13 ಸಾವಿರ ಜನ ಆಗೋಯ್ತದೆ. ಊಟಕ್ಕೆ ಚಿಂತೆ ಇಲ್ಲ, ರೋಗ ಬಂದರೆ ವೈದ್ಯನು ನೀನು. ನಮ್ಗೇನು ಕಡಿಮೆ? ಸಾಕು ದೇವ್ರೆ, ಇಷ್ಟೇ ನಮಗೆ. ಪರಲೋಕ ಎಂತಕ್ಕೆ? ಪರಲೋಕ ಯಾಕೆ ನೋಡೋರು ದೇವ್ರೆ? ನೀನಿದ್ರೇ ನಮಗೆ ಸಾಕು. ನಿನ್ನ ಬಳಿಯಲ್ಲಿ ಊಟ, ಬಟ್ಟೆ, ರೋಗಕ್ಕೆ ಔಷಧಿ ಎಲ್ಲ ಸಿಕ್ಕುವಾಗ ನಮ್ಗೆ ಯಾಕೆ ಬೇಕು ಪರಲೋಕ? ನಮ್ಗೆ ಯಾಕೆ ಬೇಕು ಭಕ್ತಿಯ ಮಾರ್ಗ? ಏನೋ 4 ಮಾತು ಹೇಳ್ತೀಯ, ತಲೆಯಲ್ಲಿ ಆಡಿಸ್ತೀವಿ. 4 ಮಾತು ಹೇಳಿದಾಗ ತಲೆಯಲ್ಲಿ ಆಡಿಸ್ತೀವಿ. ಅರ್ಥ ಆಯ್ತು. ಏನು ಅರ್ಥ ಆಯಿತು? ಸಭೆಯಲ್ಲಿ ಅನೇಕರು ಬೇರೆ ಮಾತು ಹೇಳ್ಬೇಕಾರೆ ಸೇವಕರು ನೋಡಿ ಮಾತು ಹೇಳ್ಬೇಕಾರೆ ಅರ್ಥ ಆಗಿರೋ ರೀತಿಲಿ ಅಂತೀವಿ ಅಲ್ವಾ? ಆದರೆ ಮಾತು ಒಳಗಡೆ ಹೋಗುತ್ತಾ? ಅದು ಒಬ್ಬನು ಸಂತೋಷದಿಂದ ವಾಕ್ಯವನ್ನು ಸ್ವೀಕರಿಸ್ತಿದ್ರು ಅವನಲ್ಲಿ ಬೇರಿಲ್ಲದ ಕಾರಣಕ್ಕೆ ಅದು ಫಲ ಕೊಡಲ್ಲ. ಅಂದರೆ ಸಂತೋಷದಿಂದ ಏನು ಅದ್ಭುತವಾದ ಪ್ರಸಂಗ, ಎಂಥ ಅದ್ಭುತವಾದ ಮಾತು, ಹೌದಾ? ಹೌದು. ಎಂಥ ಮಾತುಗಳು ನೆನಪಿರುತ್ತಾ? ಖಂಡಿತ. ಬಾಗಿಲು ದಾಟಿ ಹೊರಗಡೆ ಹೋಗಿದ ತಕ್ಷಣ ಎಲ್ಲ ಮರ್ತೋಗಿದೆ. ಸೈತಾನ್ ಕೂಡ ಅಲ್ಲೇ ಕಿಡ್ನಾಪರ್ ಕಾಯ್ತಾ ಇರ್ತಾನೆ ಆಚೆ ಕಡೆನೆ. ನೀವು ಆಚೆ ಕಡೆ ಹೋಗಿದ ತಕ್ಷಣ ಕಬ್ಜಾ ಮಾಡ್ತಾನೆ ನಿಮ್ಮ, ಅಲ್ವಾ? ಅಂದರೆ ಬೇರೆ ನಾವು ತಲೆಯಲ್ಲಾಡಿಸ್ತೀವಿ. ಈಗ ಸೂಜಿ ಇದೆ, ಸೂಜಿ ಒಳಗಡೆ ದಾರ ಹಾಕ್ತಾ ಇದ್ರೆ ಸೂಜಿನ ಅಲ್ಲಾಡಿಸಿದ್ರೆ ಅದು ಒಳಗಡೆ ಹೋಗುತ್ತಾ? ದಾರ ಹೋಗುತ್ತಾ? ಮಿಸ್ ಆಗುತ್ತಾ? ಹಾಗೆ ವಾಕ್ಯ ಕೇಳ್ತಾ ಇರ್ಬೇಕಾದ್ರೆ ಇಂಟ್ರೆಸ್ಟ್ ಆಗಿ ಏನೋ ತಿಳಿದಿದ್ದೀವಿ, ಗೊತ್ತು, ನಮಗೆಲ್ಲ ಅರ್ಥ ಆಯ್ತೈತೆ, ಒಳಗಡೆ ಕೊಯ್ತೈತೆ ಅಂತ ಅನ್ಕೊಂಡು ನಾವು ತಲೆಯಲ್ಲಿ ಆಡಿಸ್ತಾ ಇರ್ತೀವಿ, ಹಿಂಗೆ ಅಂತ ಇರ್ತೀವಿ. ಆದರೆ ಅದು ಸೂಜಿ ಒಳಗಡೆಗೆ ದಾರ ಹೋಗಲ್ಲ. ಆ ಮಾತುಗಳು ಇಲ್ಲಿಂದ ಹಿಡಿದು ಇಲ್ಲಿ ಸ್ಟೇ ಆಯ್ತಾ ಇಲ್ಲ, ಇಲ್ಲಿಂದ ನುಗ್ಗಿ ಹಿಂಗೋಗ್ಬಿಡ್ತೈತೆ. ಗೊತ್ತಾಯ್ತು, ಅರ್ಥ ಆಯ್ತೈತೆ ನನಗೆ ಅನ್ಕೋತೀವಿ. ಸೂಜಿಗೆ ದಾರ ಹಾಕ್ಬೇಕಾದ್ರೆ ಅಲ್ಲಾಡಿದ್ರೆ ಹೇಗೆ ಹೋಗ್ಬಿಡುತ್ತೋ ಹಾಗೆ ಮಾತು ಹೇಳಬೇಕಾದ್ರೆ ನಾವೆಲ್ಲ ಅರ್ಥ ಆಯ್ತೈತೆ ಅಂತ ತಲೆಯಲ್ಲಿ ಆಡಿಸ್ತಾ ಇರ್ತೀವಿ. ಆದರೆ ಎಲ್ಲೂ ಹೋಗಲ್ಲ. ತಲೆಯಲ್ಲಿ ಆಡಿಸೋದು ತಪ್ಪಂತ ಹೇಳ್ತಾ ಇಲ್ಲ. ಕೆಲವೊಂದು ಕ್ವಶನ್ ಹೇಳುವಾಗ ಆನ್ಸರ್ ಹೇಳುವಾಗ ತಲೆಯಲ್ಲಿ ಆಡಿಸಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ಗೊತ್ತಾಯ್ತೈತೆ ಅಂತ ಎಲ್ಲೂ ಮೋಸ ಹೋಗ್ತಾ ಇದ್ದೀರೇನೋ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲದಕ್ಕೂ ತಲೆಯಲ್ಲಿ ಆಡಿಸುವಂಥ ಅವಶ್ಯಕತೆ ಇಲ್ಲ. ಕೆಲವೊಂದು ಪರಿಸ್ಥಿತಿಗಳು ತಲೆಯಲ್ಲಿ ಆಡಿಸುವಂಥ ಪರಿಸ್ಥಿತಿಗಳು ಬರುತ್ತೆ, ಅಲ್ಲಾಡಿಸಿ. ಗೊತ್ತು ನಮಗೆ ಅಂತ ಯಾವಾಗ ತಲೆಯಲ್ಲಿ ಆಡಿಸ್ತಾ ಇದ್ರೆ ವಾಕ್ಯವು ನಿಮ್ಮ ಹೃದಯದೊಳಗೆ ಹೋಗಲ್ಲ. ಓಕೆನಾ? ನಾವು ಯಾವ ವಿಷಯದಲ್ಲಿದ್ದು? ಪ್ರಾಪಂಚಿಕನು ಪ್ರೇರೆ. ಯಾರು? ಏಸಾವನು ಪ್ರಾಪಂಚಿಕನಾದನು. ಅದೇ ಹೇಳ್ತಾ ಇದ್ದಾರೆ ನೋಡಿ ದೇವರು. ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ, ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಪ್ರಾಪಂಚಿಕವಾದಂಥ ಭೋಗದ ಆಸೆಗಳನ್ನು ಹಿಂಬಾಲಿಸುವಂಥ ಭಕ್ತರು ಅನ್ನಿಸಿಕೊಂಡವರು ನಿಮ್ಮ ಅಕ್ಕಪಕ್ಕದಲ್ಲಿರ್ತಾರೆ. ಅವರು ನಿಮ್ಮಲ್ಲಿ ವಿಷವುಳ್ಳ ಬೇರನ್ನು ಹುಟ್ಟಿಸದಂತೆ ಜಾಗೃತಿಯಿಂದ ನೋಡ್ಕೊಳ್ಳಿರಿ. ಓಕೆನಾ? ನಾವು ಪ್ರಾಪಂಚಿಕದ ಮೇಲೆ ಮನಸ್ಸಿಡೋದಕ್ಕೆ ಈ ಲೋಕಕ್ಕೆ ನಾವು ಬಂದಿದ್ದೀವ? ದೇವ್ರ ನಮ್ಮನ್ನು ಕರೆದಿದ್ದಾರ? ಏನು ಪ್ರೇರೆ? ಬರೋರೆಲ್ಲ ಪ್ರೇರೆ ಈಗಿನ ಕಾಲದಲ್ಲಿ ಎಂಥ ಭಕ್ತಿ ಅಂದರೆ ಪ್ರೇರೆ, ದೇವರು ಕೊಟ್ಟರು ಸ್ತೋತ್ರ, ಕೊಡದೇ ಇದ್ರು ಸ್ತೋತ್ರ ಅಂತ ಯಾರಾದರೂ ಹೇಳೋವಂಥ ಭಕ್ತರು ಇದ್ದಾರ? ರೋಗ ವಾಸೆ ಮಾಡ್ಕೊಳ್ಳೋಕೆ ಬರ್ತೀವಿ, ರೋಗ ವಾಸೆ ಆಗಲಿಲ್ಲ ಅಂದರೆ ಬಿಟ್ಟು ಹೋಗ್ತೀವಿ. ಹಣ ಸಾಲ ತೀರ್ಸ್ಕೊಳಕ್ಕೆ ಬರ್ತೀವಿ, ಹಣ ಸಾಲ ತೀರಿಸಲಿಲ್ಲ ಅಂದರೆ ಬಿಟ್ಟು ಹೋಗ್ತೀವಿ. ಓಕೆನಾ? ದೇವರೇ ನೀನು ಕೊಟ್ಟರು ಸ್ತೋತ್ರ, ಕೊಡದೇ ಇದ್ರು ಸ್ತೋತ್ರ, ನಾನು ನಿನಗೋಸ್ಕರ ನೀನು ಜೀವಿಸ್ತೀನಿ ದೇವರೇ, ನೀನು ನನ್ನ ಪಾಪವನ್ನು ಕ್ಷಮಿಸಿದೀಯಾ. ಏನು ಪ್ರೇರೆ? ಪಾಪ ಪರಿಹಾರ ಪ್ರೇರೆ, ಲೋಕದಲ್ಲಿ ಸಿಗಲಾರದಂಥ ಪಾಪ ಪರಿಹಾರ ಮಾಡುವಂಥ ದೇವರಿಗೆ ನಾವು ಇನ್ನೇನೋ ಬೇಕು ಅಂತ ನಾವು ಹುಡುಕ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ನಮಗಿಂತ ಅಜ್ಞಾನಿ ಯಾರಾದರೂ ಇದ್ದಾರ? ಈ ಜೀವಮಾನದ ಸ್ಫೂರ್ತಿಗೆ ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟದ್ದೇ ಹೊರತು ಬೇರೇನೂ ಇಲ್ಲದಿದ್ದರೆ ಎಲ್ಲ ಮನುಷ್ಯರಿಗಿಂತ ದೌರ್ಭಾಗ್ಯರು ಅಂದರೆ ದರಿದ್ರರೇ ಸರಿ ಅಂತೆ ನಾವು. ಈ ಜೀವಮಾನದ ಸ್ಫೂರ್ತಿಗೆ, ಈ ಪ್ರಾಪಂಚಿಕವಾದ ಸ್ಫೂರ್ತಿಗೆ ಕ್ರಿಸ್ತನಲ್ಲಿ ಭರವಸೆ ಇಟ್ಟದ್ದೇ ಹೊರತು ಬೇರೇನು ನಮಗೆ ಆಸೆ ಇಲ್ಲ. ಪರಲೋಕ ಸೇರ್ಕೋಬೇಕು, ತಂದೆ ಬಳಿ ನಾವು ಆರಾಧನೆ ಮಾಡಬೇಕು, ಆ ತಂದೆಯಾದ ಪರಮಾತ್ಮನ ಮುಖವನ್ನು ನೋಡಬೇಕು, ಯೇಸು ಕ್ರಿಸ್ತನ ಜೊತೆಲಿ ನಾವು ಕಾಲ ಕಳೀಬೇಕು ಅನ್ನುವಂಥ ಆಲೋಚನೆ, ಆಸೆ ಇಲ್ಲದೆ ಈ ಜೀವಮಾನದಲ್ಲಿ ಏನೋ ಒಂದು 4 ಕಾಸು ದೇವರಿಂದ ನಾವು ಇಸ್ಕೊಳ್ಳೋಣ, 4 ಕಾಸು ನಾವು ಸಂಪಾದನೆ ದೇವರಿಂದ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾವು ದೇವ್ರನ್ನ ಹುಡುಕ್ರೆ ನಮಗಿಂತಲೂ ದೌರ್ಭಾಗ್ಯರು ಯಾರೂ ಇಲ್ಲ ಪ್ರೇರೆ. ಆಲೋಚನೆ ಮಾಡೋಣ ಪ್ರೇರೆ. ಹಣದಿಂದ ಸಮಾಧಾನ ಇದೆಯಾ? ಹಣದಿಂದ ನೆಮ್ಮದಿ ಇದೆಯಾ? ನೆಮ್ಮದಿ ಸಮಾಧಾನ ಇದೆಯಾ ಪ್ರೇರೆ?
ಜ್ಞಾನೋಕ್ತಿಗಳಲ್ಲಿ ಒಬ್ಬ ಭಕ್ತನ ಪ್ರಾರ್ಥನೆ ಒಂದು ಸಾರಿ ನೋಡೋಣ ಪ್ರೇರೆ, ಆತನ ಎಂತ ಪ್ರಾರ್ಥನೆ ಮಾಡ್ತಾನಂತ. 30ನೇ ಅಧ್ಯಾಯ 7ನೇ ವಚನದಿಂದ ಒಂದು ಮಾತನ್ನು ನೋಡಿಕೋಣ. ಯಾಕೆ ಈ ಭಕ್ತನ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅನೇಕ ಸಾರಿ ನಾವು ಕೇಳಿರ್ತೇವೆ ಈ ಮಾತು. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 7ನೇ ವಚನದಿಂದ, ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಬದುಕೋಕ್ಕೋಸ್ಕರ ಊಟ ಮಾಡ್ತೀನಿ ದೇವ್ರೆ, ಬದುಕೋದಕ್ಕೋಸ್ಕರ ಊಟ ಮಾಡ್ತೀನಿ, ಊಟಕ್ಕೋಸ್ಕರ ಬದುಕೋದಿಲ್ಲ. ತಕ್ಕಷ್ಟು ಕೊಡು. ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರು ಅಂತ ನಿನ್ನನ್ನು ಅಲ್ಲಗಳಿತೇನೇನು ದೇವ್ರೆ. ಹೊಟ್ಟೆ ಹಸಿದವನಾದರೆ ಕಳ್ಳತನ ಮಾಡಿ ತಿಂತೀನೇನು. ತಕ್ಕಷ್ಟು ಕೊಡು ದೇವ್ರೆ ಅಂತ ಯಾರಾದ್ರೂ ಪ್ರಾರ್ಥನೆ ಮಾಡ್ತೀವಿ? ಏಸವನ ಹಾಗೆ ನಮ್ಮ ಪ್ರಾರ್ಥನೆ ಏನು? ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ಹೌದಾ? ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸೋಣ. ಏನ್ ಬೇರೆ ಪರಲೋಕದ ಪ್ರಾರ್ಥನೆ ಮಾಡ್ತೀವಿ. ಈ ಪ್ರಾರ್ಥನೆ ಅಂದ್ರೆ ದೇವರು ಹೇಳಿದ ಅನುದಿನದ ಆಹಾರ ಯಾವುದು? ಹೊಟ್ಟೆ ತಿನ್ನೋದ? ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಅಲ್ಲ, ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಅಂತ ಹೇಳುವಾಗ ದೇವರು ಭೌತಿಕವಾದದ್ದೊಂದು, ಆತ್ಮಿಕವಾದದ್ದೊಂದು ಹೇಳ್ತಾರ. ದೇವರು ಬೇರೆ, ಆತನು ಕಾಲಜ್ಞಾನಿ, ಮಹಾಜ್ಞಾನಿ. ಆತನು ಒಂದರಲ್ಲಿ ಒಂದು ಮಾತು ಭೌತಿಕವಾಗಿ, ಇನ್ನೊಂದರಲ್ಲಿ ಇನ್ನೊಂದು ಮಾತು ಆತ್ಮಿಕವಾಗಿ ಹೇಳಲ್ಲ. ಆತನ ಮಾತು ಒಂದೇ ಆಗಿರುತ್ತೆ. ನಾವು ಅರ್ಥ ಮಾಡ್ಕೊಳ್ಳುವಂಥ ರೀತಿ 2 ರೀತಿ ಆಗುತ್ತೆ. ಯಾಕಂದ್ರೆ ನಮ್ಮ ಕಾನ್ಸೆಪ್ಟ್ ಎಲ್ಲ ಭೌತಿಕವಾದ ಮೇಲ್ಗಳಿರ್ತದೆ. ಅದಕ್ಕೆ ದೇವರು ಹೇಳ್ತಾರೆ, ನೀವು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡಿರಿ. ಭೂ ಸಂಬಂಧವಾದವುಗಳ ಮೇಲೆ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಬೇಕು ಅಂತ ಚಿಂತೆ ಮಾಡಬೇಡಿರಿ. ಇವುಗಳಿಗೋಸ್ಕರ ಅಜ್ಞಾನಿಗಳು ಪ್ರಯಾಸ ಪಡ್ತಾರೆ. ಅಜ್ಞಾನಿಗಳು ಏನ್ ಬೇರೆ 84 ಲಕ್ಷ ಜೀವರಾಶಿಗೆ ಪ್ರತಿದಿನ ಆಹಾರ. ಪ್ರಾಣಿ ಯಾವುದಾದ್ರೂ ನನಗೆ ಬೇಕು ಅಂತ ಕೇಳ್ತಾ ಇದೆಯಾ? ಆಲೋಚನೆ ಮಾಡಿ, ಒಂದು ಚೂರು ಆಲೋಚನೆ ಮಾಡಿ. ಪ್ರಾಣಿಗಳು ನಮ್ಮ ಥರ ತವಕ ಪಡ್ತಾ ಇದ್ದಾವ? ಒಂದು ವೇಳೆ ಅವು ತವಕ ಪಟ್ರೆ ಬಿಟ್ಬಿಡೋಣ. ಅವ್ರಿಗೂ ನಮಗೂ ಒಂದೇನಾ? ಪ್ರಾಣಿಗಳಿಗೂ ನಮಗೂ ಒಂದೇನಾ? ಬೇರೆ ಮನೆಯಲ್ಲಿ ನಾಯಿ ಸಾಕಿರ್ತೀವಿ, ನಾಯಿಗೂ ಮನೆಯಲ್ಲಿರುವಂಥ ಮಕ್ಕಳಿಗೂ ಯಜಮಾನ ಒಂದೇ ರೀತಿ ಪ್ರೀತಿಸ್ತಾರ ಅಲ್ವಾ? ಬೆಕ್ಕುಗೂ ಮನೆಯಲ್ಲಿರುವಂಥ ಯಜಮಾನನ ಮಗನಿಗೂ ಯಜಮಾನ ಒಂದೇ ರೀತಿ ನೋಡ್ತಾನೆ. ಯಜಮಾನನಂದ್ರೆ ಅಮೂಲ್ಯನು ಬೇರೆ, ಶ್ರೇಷ್ಠನು ಆತನು, ಮಗನು. ಆ ಆಸ್ತಿಗೆ ಬಾಧ್ಯಸ್ಥನು ಆತನು. ಬೆಕ್ಕಲ್ಲ ಬಾಧ್ಯಸ್ಥೆ, ಅದಕ್ಕೆ ಯಜಮಾನನಾಗುವಂಥದ್ದು ಮುಂದಿನ ದಿನದಲ್ಲಿ. ನಾಯಲ್ಲ, ಆ ಮಗನು ಬಾಧ್ಯಸ್ಥನು. ಆದ್ರೆ ಆ ಮಗನನ್ನು ಎಷ್ಟು ಪ್ರೀತಿಸ್ಬೋದು ಒಬ್ಬ ತಂದೆ? ಪ್ರಾಣಿಗೆ ಹಾಕಿರೋ ಆಹಾರನೇ ಮಗನಿಗೆ ಹಾಕ್ತಾನ? ಅದಕ್ಕಿಂತ ಹೆಚ್ಚಿನವನಲ್ವಾ ಆತನು? ಮತ್ತೆ ನಾವು ಪ್ರಾಪಂಚಿಕವಾಗಿ ಆಲೋಚನೆ ಮಾಡ್ತಾ ಇದೀವ? ಆಲೋಚನೆ ಮಾಡೋಣ ಪ್ರೇರೆ. ಎಂತಕ್ಕೋಸ್ಕರ ನಮ್ಮ ಎಂತಕ್ಕೋಸ್ಕರ ತವಕ ಪಡ್ತಾ ಇದೀವಿ ನಾವು? ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅನುದಿನದ ಆಹಾರ ಅಂದ್ರೆ ಏನು? ಕೆಟ್ಟು ಹೋಗುವ ಆಹಾರಕ್ಕೋಸ್ಕರ ದುಡಿಯಬೇಡಿರಿ. ನಿತ್ಯ ಜೀವಕ್ಕೆ ಹೋಗುವಂತ ಆಹಾರಕ್ಕೋಸ್ಕರ ದುಡಿಯಿರಿ. ಅಂದ್ರೆ ಮನೇಲಿ ಬೇರೆ ಮೂಟೆ ಅಕ್ಕಿ ಇರುತ್ತೆ ಅಲ್ವ, ಒಂದು 5 kg ಆದಷ್ಟು ಹಾಕಿರುತ್ತೆ ಅಲ್ವ? ಓಕೆನಾ? ಈಗ ಅನುದಿನದ ಆಹಾರವನ್ನು ಮತ್ತೆ ಕೇಳ್ತಾ ಇದೀವಿ ಅಂದ್ರೆ ನಮಗೆ ಜ್ಞಾನವಿದೆಯಾ, ವಿವೇಕ ಇದೆಯಾ? ಅಂದ್ರೆ ಆ ಮಾತಿನ ಅರ್ಥವೇನು? ಪ್ರತಿದಿನ ದೇವರ ವಾಕ್ಯದಿಂದ ಬದುಕ್ತೇವೆ ಪ್ರಿಯರೇ. ನಾವು ಪ್ರತಿದಿನ ದೇವರ ವಾಕ್ಯದಿಂದ ಬದುಕ್ತೇವೆ. ನಾವು ಯಾವುದು ಆ ವಾಕ್ಯ? ಯೇಸು ಕ್ರಿಸ್ತನಿಂದ ನಾವು ಬದುಕುತ್ತೇವೆ, ಚಲಿಸುತ್ತೇವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ಇದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿರಿ. ಆತನ ವಾಕ್ಯ ನಮ್ಮಲ್ಲಿದ್ರೆ ನಾವು ಆತ್ಮಿಕವಾದವನ್ನು ಕೇಳ್ತೇವೆ ಹೊರತು ಭೌತಿಕವಾದ ಕೇಳಲ್ಲ. ಬೇರೆ ಭೌತಿಕವಾದ ಖಂಡಿತ ಕೇಳಲ್ಲ. ಅರ್ಥ ಆಯ್ತಾ?
ಪೌಲನು ಅದಕ್ಕೆ ಒಂದು ಮಾತು ಹೇಳ್ತಾರೆ ಪ್ರೇರೆ. ಪೌಲನು ಒಂದು ಮಾತು ಹೇಳ್ತಾರೆ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ಯಾಕೆಂದರೆ ಅನೇಕರು ಕ್ರಿಸ್ತನ ಶಿಲುಬೆಗೆ ವಿರೋಧಿಗಳಾಗಿ ನಡೆಯುತ್ತಾರೆ. ಅವರ ವಿಷಯದಲ್ಲಿ ನಿಮಗೆ ಎಷ್ಟೋ ಸಾರಿ ಹೇಳಿದೆನು, ಈಗಲೂ ಅಳುತ್ತಾ ಹೇಳುತ್ತೇನೆ, ನಾಶನವೇ ಅವರ ಅಂತ್ಯವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಾಪಂಚಿಕವಾದ ಕಾರ್ಯಗಳ ಮೇಲೆ ಮನಸ್ಸಿಡುವವರು. ಅನೇಕರು ಸೇವೆಗೆ ಬಂದಿದ್ದಾರೆ ಬೇರೆ, ಬಾಯಿ ಬಿಟ್ಟರೆ ಆಶೀರ್ವಾದದ ಮಾತುಗಳು. ಬಾಯಿ ಬಿಟ್ಟರೆ ನೀವು ಮನೆ ತಗೋತೀರಾ, ನೀವು ಕಾರ್ ತಗೋತೀರಾ, ನೀವು ಬಂಗ್ಲೆ ಕಟ್ಕೊಳ್ತೀರಾ, ನೀವು ಸುಖವಾಗಿರ್ತೀರಾ. ಪ್ರಪಂಚದಲ್ಲಿ ದೇವರನ್ನು ನಂಬದಂಥ ಭೌತಿಕರವಾದವರು ಲೋಕದಲ್ಲಿ ಇಲ್ವಾ? ಅವರು ಕಾರ್ ಇಟ್ಕೊಂಡಿಲ್ವಾ, ಬಂಗ್ಲೆ ಮಾಡ್ಕೊಂಡಿಲ್ವಾ, ಸರ್ವ ಸುಖಗಳಲ್ಲಿ ಅವರಿಲ್ವಾ? ಅವ್ರ ಹತ್ರ ಒಡವೆಗಳಿಲ್ವಾ? ಅವ್ರಿಗೆ ಯಾರು ಆಶೀರ್ವದಿಸ್ತಾರೆ? ಅವ್ರಿಗೆ ಆಶೀರ್ವದಿಸಿದ್ದು ಯಾರು? ಸೈತಾನನ ಆಲೋಚನೆ ಮಾಡಿ. ಭೂಮಿ ಮೇಲೆ ಇರುವಂತ ಸರ್ವವು ದೇವರದು. ಎಲ್ಲವೂ ಆತನಿಗಾಗಿ ಸೃಷ್ಟಿಸಲ್ಪಟ್ಟು ಆತನಿಗಾಗಿಯೇ ಅದೇ. ಏನ್ ಬೇರೆ ಅನ್ಯರಿಗೂ ನಮಗೂ ವ್ಯತ್ಯಾಸವಿಲ್ವಾ ಪ್ರೇರೆ? ಆತ್ಮಿಕ ಆಶೀರ್ವಾದವು ಎಷ್ಟು ಶ್ರೇಷ್ಠವಾದದ್ದು, ಎಷ್ಟು ಅಮೂಲ್ಯವಾದದ್ದು ಗೊತ್ತಾ? ನೀವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರಿ. ನಂಬಿಕೆಯಲ್ಲಿ ನೋಡಿದ್ರೆ ಭಿಖಾರಿ. ನಂಬಿಕೆಯಲ್ಲಿ ಭಿಖಾರಿಗಳು, ನಂಬಿಕೆಯಲ್ಲಿ ಭಿಖಾರಿ. ದೇವರು ಹೇಳಿರೋದು ನಂಬಿಕೆ ನೀವು ಐಶ್ವರ್ಯವಂತರಾಗಿರಿ. ಏನು ಇದ್ದರೂ ಇಲ್ಲದಿದ್ದರೂ ದೇವರ ಸ್ತೋತ್ರ ಅಂತ ಹೇಳುವಂಥ ರೀತಿಯಲ್ಲಿ ಇರಬೇಕು. ಹೊಟ್ಟೆಗೋಸ್ಕರ ಬಟ್ಟೆಗೋಸ್ಕರ ದೇವರನ್ನು ಹುಡುಕುವಂಥ ಅವಶ್ಯಕತೆ ಇಲ್ಲ. ಸೈತಾನನ್ನು ಹುಡುಕಿದ್ರೆ ಸಾಕು, ಆತ ನಿಮ್ಮ ಪಕ್ಕದಲ್ಲೇ ಇರ್ತಾನೆ. ಏನ್ ಪ್ರಿಯರೇ, ಭೌತಿಕವಾಗಿ ತಿಂದು ಉಳಿದು ಆರಾಮಾಗಿ ಮಜವಾಗಿರೋದಕ್ಕೆ ದೇವರು ಎಂತಕ್ಕೆ ಬೇಕ್ರಿ ಪ್ರಿಯರೇ? ಲೋಕ ಸೈತಾನನ್ನು ಹಿಂಬಾಲಿಸ್ತಾ ಇದ್ದೆ, ನೀವು ಆತನನ್ನು ಹಿಂಬಾಲಿಸಿದ್ರೆ ಸಾಕು, ಎಲ್ಲ ಕೊಡ್ತಾನೆ ಆತನು. ಸೈತಾನನ ಹತ್ರನೂ ಇದೆ. ದೇವ್ರ ಹತ್ರ ಬೇಡ, ದೇವರೇ ಕೊಡ್ತಾರೆ ಬೇರೆ. ಸೈತಾನನ್ ಕೊಡೋದು ದೇವ್ರ ಹತ್ರನೇ ತಗೊಂಡು ಆತನ ಕೊಡ್ತಾರೆ. ದೇವರೇ ಆತನಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದ್ರೆ ದೇವರೇ ಕೊಡ್ತಾರೆ. ಬಂಗ್ಲೆ ಬೇಕಾ? ಕೊಡ್ತಾರೆ ದೇವರು. ಕಾರ್ ಬೇಕಾ? ಕೊಡ್ತಾರೆ. ಇಷ್ಟಪಟ್ಟಿದ್ದು ಹುಡುಗಿ ಬೇಕಾ? ಕೊಡ್ತಾರೆ. ಪರಲೋಕ ಮಾತ್ರ ಕೊಡಲ್ಲ. ಇದು ಮಾತ್ರ ಬರೆದಿಟ್ಕೊಳ್ಳಿ. ಈ ಜೀವಮಾನದಲ್ಲಿ ಏನು ನೀವು ಪಡ್ಕೋತೀರೋ ಅದು ಪರಲೋಕದಲ್ಲಿ ಇರೋದಕ್ಕೆ ಕಳ್ಕೋತೀರಾ. ಐಶ್ವರ್ಯವಂತನ ಕತೆ ಭಾಳ ಸಾರಿ ಹೇಳಿದ್ದೀನಿ ಬೇರೆ. ಆ ಸ್ಟೋರಿ ನೀವು ಓದಿದ್ರೆ ಸಾಕು, ನಿಮ್ಗೆ ಅರ್ಥ ಆಗುತ್ತೆ. ದೊಡ್ಡ ವಿಶ್ವಾಸ ಐಶ್ವರ್ಯವಂತನು ಭೌತಿಕವಾದದನ್ನು ಹುಡುಕಿ ಐಶ್ವರ್ಯವಂತನಾದ. ಪ್ರತಿದಿನ ವೈಭವದೊಡನೆ ಕುಡಿಯುತ್ತಾ ತಿನ್ನುತ್ತಾ ಪ್ರಾಪಂಚಿಕನಾಗಿ ಬದುಕುತ್ತಾ ಪ್ರಾರ್ಥನೆ ಜೀವಿತ ಇಲ್ಲದೆ ಭಯಭಕ್ತಿಯ ಜೀವಿತವಿಲ್ಲದೆ ಆತನ ವೈಭವದೊಡನೆ ಆತನ ಮನೆ ಬಾಗಿಲಲ್ಲಿದ್ದಂಥ ಭಕ್ತನು ದೇವರೇ ದೇವರೇ ದೇವರೇ, ಈ ರೋಗ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ ದೇವರೇ, ಈ ಒಂದು ನನ್ನ ಹರಿದೋಗಿರೋ ಬಟ್ಟೆ ಹಾಕೊಂಡಿದ್ದಕ್ಕೋಸ್ಕರ ಸ್ತೋತ್ರ ದೇವರೇ ಅಂತ ದೇವರು ಸ್ತೋತ್ರ ಹೇಳ್ತಾ ಇದ್ದಾನೆ ಆತನ. ಅಂತ್ಯದಲ್ಲಿ ಏನಾಯ್ತು ಗೊತ್ತಾ? ಸನ್ನಿವೇಶ ಚೇಂಜ್ ಆಯಿತು. ಭೂ ಸಂಬಂಧವಾದದನ್ನು ಹುಡುಕಿದ್ದವನು ಪಾತಾಳದಲ್ಲಿ ಅಲಿತಾ ಇದ್ದಾನೆ. ಮೇಲಾದವನು ಹುಡುಕಿದವನು ಪರದೇಶಿಯಲ್ಲಿ ಸ್ವರ್ಗದ ಜೀವಿತ ಜೀವಿಸ್ತಾ ಇದ್ದಾನೆ. ಏನ್ ಬೇಕು ಅಂತ ದೇವರನ್ನ ಹುಡುಕ್ತಾ ಇದ್ದೀರಾ ಬೇರೆ? ಲೋಕದಲ್ಲಿದ್ದಾಗ ಮನುಷ್ಯರು ಮಾಡಿದಂಥ ದೇವರುಗಳ ಬಳಿ ಹೋಗ್ತಾ ಇದ್ವಿ. ನಾವು ಏನಂತ ಬೇಡ್ತಾ ಇದ್ವಿ ಅಲ್ಲಿ? ಸೇಮ್ ಅಥವಾ ವ್ಯತ್ಯಾಸ ಏನಾದರೂ ಇದೆಯಾ? ಅವ್ರಿಗೂ ನಮಗೂ ಮೊದಲಿದ್ದಂಥ ನಮ್ಮ ಬೇಡಿಕೆಗಳಿಗೂ ಆ ದೇವರುಗಳ ಬಳಿಯಲ್ಲಿ ಈಗಿರುವಂಥ ಬೇಡಿಕೆಗಳಿಗೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತೀರಾ? ಇಲ್ಲ ಅಂತೀರಾ? ಭೌತಿಕವಾದದ್ದು ಯಾರಾದರೂ ಪರಲೋಕಕ್ಕೆ ಸೇರ್ಕೋಬೇಕು ದೇವರೇ, ಎಂಥ ಕಷ್ಟ ಆದರೂ, ಎಂಥ ರೋಗ ಆದರೂ, ಎಂಥ ಸಾಲ ಆದರೂ, ಎಂಥ ಅವಮಾನ ಆದರೂ ನಾನು ಪರಲೋಕಕ್ಕೆ ಮಾತ್ರ ನಾನು ಹೋಗ್ಲೇಬೇಕು ದೇವರೇ ಅಂತ ಖಡಾಖಂಡಿತವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಾ? ಅಥವಾ ಈ ಲೋಕದಲ್ಲಿ ಪ್ರಾಪಂಚಿಕವಾದಂಥ ಏಸಾವನ ಹಾಗೆ ಸ್ವಲ್ಪ ಹೊತ್ತು ಸುಖ ಪಡೋದಕ್ಕೋಸ್ಕರ, ಸ್ವಲ್ಪ ಕಾಲ ಸುಖ ಭೋಗಗಳನ್ನು ಅನುಭವಿಸೋದಕ್ಕೋಸ್ಕರ ಈ ಜೀವಿತಗಳನ್ನು ನಾವು ಕಳೀತಾ ಇದ್ದೀವ? ಆಲೋಚನೆ ಮಾಡೋಣ ಪ್ರೇರೆ. ಹೊಟ್ಟೆಯೇ ನಮ್ಮ ದೇವರ ಅಥವಾ ಹೊಟ್ಟೆ ಕೊಟ್ಟಂಥ ದೇವರೇ ನಮ್ಮ ದೇವರ?
ಪೌಲನು ಅಳುತ್ತಾ ಹೇಳ್ತಾ ಇದ್ದೇನೆ, ಹೊಟ್ಟೆಗೋಸ್ಕರ ಬಂದಂಥ ಸೇವಕರು ಅನೇಕರಿದ್ದಾರೆ, ಹೊಟ್ಟೆ ಬಾಕರು ಅನೇಕರಿದ್ದಾರೆ. ಅವರು ಕೂಡ ಹೊಟ್ಟೆ ಬಾಕರಾಗದೆ ವಿಶ್ವಾಸಿಗಳನ್ನು ಕೂಡ ಹಾಳು ಮಾಡಿ ಈ ಲೋಕದಲ್ಲಿ 60-70 ವರ್ಷ ಜೀವಿತ ಕಾಲಕ್ಕೋಸ್ಕರ ಯೇಸು ಕ್ರಿಸ್ತನ ಹಿಂಬಾಲಿಸುವಂಥ ಪರಿಸ್ಥಿತಿ. ಏನ್ ಬೇರೆ ಒಬ್ಬ ಸೇವಕರಿದ್ದಾರೆ ಬೇರೆ, ಬಾಯಿ ಬಿಟ್ರೆ ಬೇರೆ ಕೇವಲ ಪ್ರಾಪಂಚಿಕವಾದಂಥ ಬೋಧನೆ. ಏನು ಆ ಸಭೆಯವರು ನಿಜವಾಗ್ಲೂ ಏನು ಪರಿಸ್ಥಿತಿನೋ ನಿಜವಾಗ್ಲೂ ಭಯ ಆಯ್ತೈತೆ ಬೇರೆ ಆ ಒಂದು ಸೇವಕರನ್ನ ನಿಲ್ಲಿಸ್ಕೊಂಡ್ರೆ. ಅನೇಕ ಸರಿ ಕಾಮೆಂಟ್ ಮಾಡಿದ್ದೀನಿ ಅವ್ರಿಗೆ, ಬದಲಾಯಿಸ್ಕೊಳ್ಳಿ ಸೇವಕರೇ, ಬದಲಾಯಿಸ್ಕೊಳ್ಳಿ. ಕೇವಲ ನಿನ್ನನ್ನು ನೋಡಬೇಕು ಅಂತ ಹಾಡಾಡೋದ್ರಿಂದ ದೇವರನ್ನ ನೋಡೋದು ಅಸಾಧ್ಯ. ಕೆಳಗಡೆವಾದಂಥವುಗಳನ್ನು ಹುಡುಕಿದ್ರೆ ದೇವರನ್ನ ನೋಡೋಕ್ಕಾಗಲ್ಲ. ಮೇಲಾದವುಗಳನ್ನು ಹುಡುಕಿದ್ರೆ ಪರಲೋಕದಲ್ಲಿ ಇರೋದು ನಿತ್ಯ ಜೀವ, ಯೇಸು ಪ್ರಭು ತಂದೆಯಾದ ದೇವರು. ಅಲ್ಲಿ ನಾವು ನೋಡ್ಬೇಕಂದ್ರೆ ಇದನ್ನ ನಾವು ತ್ಯಾಗ ಮಾಡಬೇಕು. ಇದನ್ನ ನೋಡಿದ್ರೆ ಅದನ್ನ ಕಳ್ಕೊತೀವಿ. ಅವ್ರನ್ನ ನೋಡ್ಬೇಕಂದ್ರೆ ಭೌತಿಕವಾದಂಥ ಬೋಧನೆಗಳನ್ನು ಬಿಟ್ಟು ಆತ್ಮ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಿರಿ. ಭೂ ಸಂಬಂಧದ ಮೇಲೆ ಮನಸ್ಸಿಡುವವನು ಮರಣಕ್ಕೆ ಪಾತ್ರನಾಗ್ತಾನೆ. ಈ ಮಾತು ಆಲೋಚನೆ ಮಾಡಿ ಬೇರೆ, ಚೆನ್ನಾಗಿ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಮೊದಲಾದಂಥ ನಾವು ಲೋಕದಲ್ಲಿ ಇರುವಾಗ ನಾವು ಮಾಡಿಕೊಂಡಂಥ ದೇವರುಗಳ ಬಳಿಯಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಈ ದಿನ ನಮ್ಮ ಪ್ರಾರ್ಥನೆ ಹೇಗಿದೆ? ಬದಲಾವಣೆ ಆಗಿದೆಯಾ ಅಥವಾ ಅದೇ ರೀತಿಲಿದೆಯಾ? ಗ್ರಂಥದಲ್ಲಿ ಯೆಶಾಯ ಅರಮ್ಯ ಎಷ್ಟು ಕಾಲದಲ್ಲಿರ್ಬೋದು ಬೇರೆ, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ದೋಚಿಕೊಳ್ಳುತ್ತಾ ಇದ್ದಾರೆ. ಪ್ರವಾದಿಗಳು ಮೊದಲುಗೊಂಡು ಅನೇಕರು ದೋಚಿಕೊಳ್ಳೋದಕ್ಕೋಸ್ಕರ ಸೇವೆಗೆ ಬಂದಿದ್ದಾರೆ ಹೊರತು ಜೀವಿತವನ್ನು ತ್ಯಾಗ ಮಾಡೋರು ಎಲ್ಲಿದ್ದಾರೆ ಪ್ರಿಯರೇ? ಬಡ ಸೇವಕರಿಗೆ ಸಹಾಯ ಮಾಡುವಂಥ ಸೇವಕರಲ್ಲಿದ್ದಾರೆ. ದೋಚಿಕೊಂಡು ಎಷ್ಟೋ ಕೋಟ್ಯಾಂತರ ರೂಪಾಯಿ ದುಡ್ಡು ತುಂಬಿಕೊಂಡು ಮಡಗಿದ್ದಾರೆ. ಒಬ್ಬ ಬಡ ಸೇವಕನಿಗೆ, ಬಡ ವಿಶ್ವಾಸಿಗೆ ಸೇವೆಯಲ್ಲಿ ಪ್ರೋತ್ಸಾಹ ಪಡಿಸುವಂಥ ಸೇವಕರೆಲ್ಲಿದ್ದಾರೆ? ಬರೀ ಸಾಕ್ಷಿಗಳು ನೋಡುವಾಗ ಪ್ರೇರೆ ಭೌತಿಕವಾದದ್ದು. ಮೊದಲು ನಾನು ಕಷ್ಟದಲ್ಲಿದ್ದೆ, ಹಿಂಸೆಯಲ್ಲಿದ್ದೆ, ಸಾಲದಲ್ಲಿದ್ದೆ. ದೇವರು ಎಲ್ಲ ಸಾಲದಿಂದ ಬಿಡಿಸ್ತಾ. ಏನ್ರಿಂದ ಬಿಡಿಸ್ತಾ? ಸಾಲದಿಂದ ಬಿಡಿಸೋದಕ್ಕೆ ಕರೆದ್ನ, ಪಾಪದಿಂದ ಬಿಡಿಸೋದಕ್ಕೆ ಕರೆದ್ನ. ಮಗನು ಬಿಡಿಸಿದರೆ ನಿಜವಾದ ಬಿಡುಗಡೆ ಅಂದ್ರೆ ಸಾಲದಿಂದ ಬಿಡುಗಡೆನಾ, ರೋಗದಿಂದ ಬಿಡುಗಡೆನಾ? ಇದು ಬಿಡುಗಡೆನಾ? ಪಾಪದಿಂದ ಬಿಡುಗಡೆ ಆಗುವಂಥದ್ದು ಪ್ರಾಮುಖ್ಯವಾದ ಬಿಡುಗಡೆನ. ಆಲೋಚನೆ ಮಾಡಿ, ಬಿಡುಗಡೆ ಯಾವುದು, ಬಂಧನ ಯಾವುದು ಅಂತ ಆಲೋಚನೆ ಮಾಡಿ. ಸಾಲದಿಂದ ಬಿಡುಗಡೆ ಹೊಂದಿ ಪಾಪದಲ್ಲಿ ನೀನು ಬಂಧಿಸಲ್ಪಟ್ಟಿದ್ದರೆ ಅಗ್ನಿಕುಂಡಕ್ಕೆ ಖಂಡಿತ ಹೋಗ್ತೇವೆ. ಐಶ್ವರ್ಯವಂತನು ಪಾಪದಿಂದ ಬಿಡುಗಡೆ ಹೊಂದದೆ ಭೌತಿಕವಾದಂಥ ಆಶೀರ್ವಾದದಲ್ಲಿ ಅದನ್ನು ಬಿಡುಗಡೆ ಹೊಂದಿಕೊಂಡಿದ್ದನು ಅಲ್ವಾ? ಆದರೆ ಲಾಜರನು ಭೌತಿಕವಾಗಿ ಬಂಧನದಲ್ಲಿದ್ದರೂ ಆತ್ಮಿಕದಲ್ಲಿ ಬಿಡುಗಡೆ ಹೊಂದಿದನು ಆತನು. ಹೌದಲ್ವಾ? ಭಕ್ತನ್ ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಜ್ಞಾನೋಕ್ತಿ 30 ನೋಡುವಾಗ, ದೇವರೇ ನಿನ್ನಿಂದ 2 ವರ, ಕಪಟವನ್ನು ಸುಳ್ಳನ್ನು ತೆಗೆದಾಕು, ಆಮೇಲೆ ಹೊಟ್ಟೆ ತುಂಬಿದವನಾಗಿದ್ದರೆ ಯೆಹೋವನು ಯಾರು? ಏನು ಬೇರೆ ನಮ್ಮ ಹಿರಿಯರು, ನಾವು ನೋಡ್ದಂಗೆ ನಮ್ಮ ಹಿರಿಯರು ಏನು ಮಾಡಿದ್ರು ಬೇರೆ? ಅವ್ರಿಗೆ ಬೇಕಾಗಿರುವಂಥ ಮನೆ, ಆಸ್ತಿ, ವೈಭವಗಳು, ದನ ಕುರಿಗಳು ಹೆಚ್ಚಾದಾಗ ಯೆಹೋವನನ್ನು, ದೇವರನ್ನು ತಿರಸ್ಕಾರ ಮಾಡಿದ್ರು. ಹೌದಂತೀರ ಅಲ್ವಂತೀರ? ತಿರಸ್ಕಾರ ಮಾಡಿದ್ರು ಪ್ರಿಯರೇ. ಹೊಟ್ಟೆ ತುಂಬಿದಾಗ ದೇವರನ್ನು ಮರೆತರು ಅನ್ನುವಂಥ ವಾಕ್ಯ ಐತೆ. ಪೌಲನು ಹೇಳಿಲ್ವ ಆ ಮಾತು? ಪೌಲನು, ನಿಮ್ಮಲ್ಲಿ ಪ್ರಾಪಂಚಿಕನು ಇರಬಾರದು. ಇನ್ನೊಂದು ಮಾತನ್ನು ಹೇಳಿದ್ದಾರೆ ಪೌಲನು, ನೋಡಿಕೊಳ್ಳೋಣ. ಎಲ್ಲರೂ ಒಂದು ನಿಮಿಷ ಪ್ರಿಯರೇ.
ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು ಎನ್ನುವಂಥ ಮಾತನ್ನು ಇನ್ನು ತೋರಿಸ್ತೀನಿ ಬೇರೆ. ಭಾಳ ದಿವಸ ಆಗಿದ್ದ ವಚನವನ್ನು ನೋಡಿ. ಹುಡ್ಕೋಣ ಬೇರೆ, ಪರವಾಗಿಲ್ಲ. ದೇವರ ಮಾತು ಹುಡುಕಿ ಓದೋಣ. ದೇವರ ವಾಕ್ಯದಲ್ಲಿ ಪ್ರಯಾಸ ಪಡೋಣ ಪ್ರೇರೆ. ಅವಮಾನ ಆಗುವಂಥದ್ದು ಏನೂ ಇಲ್ಲ ಪ್ರೇರೆ. ತಿಳಿದುಕೊಳ್ಳೋಣ. ವಾಕ್ಯದ ಅಧ್ಯಾಯ ವಚನಕ್ಕಿಂತ ಮಾತು ಇದೆಯೇನೋ ಬೇರೆ. ಏನಂತ ಇದೆ? ಐಶ್ವರ್ಯದಿಂದ ಅಂದರೆ ಹಣದಿಂದ ಹಣದಾಸೆಯು ಸಕಲ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಅದು ಸಕಲನ ಎಲ್ಲ ವಿಧದಲ್ಲೂ ನಮಗೆ ಅದು ನಷ್ಟಪಡಿಸುವಂಥದ್ದಾಗಿದೆ. ನಮ್ಮ ಆತ್ಮಿಕ ಜೀವಿತವನ್ನು ಕೆಡಿಸುವಂಥದ್ದಾಗಿದೆ ಪ್ರೇರೆ. ಹೌದಂತೀರಾ ಅಲ್ವಂತೀರಾ? ನಮ್ಮ ಆತ್ಮಿಕ ಜೀವಿತಕ್ಕೆ ಹಾನಿ ಮಾಡುವಂಥದ್ದು ಯಾವುದು? ಹಣ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣವಾಗಿದೆ. ಅದೇ ಹೇಳುತ್ತೆ ದೇವರ ವಾಕ್ಯ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ ಕಾರಣ. ಪ್ರಪಂಚ ಇವತ್ತು ಹಣದ ಹಿಂದೆನೇ ತನ್ನ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಬೇರೆ. ಹೌದಂತೀರಲ್ಲ ಅಂತೀರಾ? ರಾಜಕಾರಣಿಗಳು ಎಂತಕ್ಕೋಸ್ಕರ ಮಾಡ್ತಾ ಇದ್ದಾರೆ? ಕುಡ್ದು ಜನ ಸಾಯ್ತಾರಂತ ಗೊತ್ತಿದ್ರು ಎಂತಕ್ಕೋಸ್ಕರ ಅವರು? ಎಂತಕ್ಕೋಸ್ಕರ? ಯಾಕೆ ಹಾಲು ನಿಲ್ಲಿಸ್ತಾರ ಪ್ರೇರೆ? ಈ ಡ್ರಿಂಕ್ಸಿಂದ ಅನೇಕ ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅನೇಕ ಕೊಲೆಗಳಾಗ್ತಾ ಇದೆ, ಅನೇಕ ರೇಪ್ಗಳಾಗ್ತಾ ಇದೆ. ಆ ನಶೆಯಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದಾನೋ ಅವ್ನು ಗೊತ್ತಿಲ್ಲ. ಮನುಷ್ಯ ಏನು ಮಾಡ್ತಾನೋ ಅದು ಗೊತ್ತಿಲ್ಲ. ಮಾಡಾದ್ಮೇಲೆ ಆ ನಶೆ ಹಿಡಿದಾದ್ಮೇಲೆ ನಾನು ತಪ್ಪು ಮಾಡಿದೆ ಅಂತ ಅರ್ಥ ಆಯ್ತೈತೆ ಆತನಿಗೆ. ಹಣದಿಂದನೇ ಅನೇಕರ ಜೀವಿತಗಳು ಬೀದಿ ಪಾಲಾಗಿದೆ ಪ್ರೇರೆ. ಹಣದಿಂದ ಇವತ್ತು ಏನೋ ನಾವು ಮಾಡ್ತಾ ಇದ್ದೀವಿ, ಏನೋ ಉದ್ಧಾರ ಮಾಡ್ತಾ ಇದೀವಿ ಅಂದ್ಕೊಂಡು ಎಷ್ಟೋ ಟ್ಯಾಕ್ಸ್ ಬರ್ತಾ ಇದೆ ನಮಗೆ ಡ್ರಿಂಕ್ಸಿಂದ ಅಂದ್ಕೊಂಡು ಜನರನ್ನು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಅನೇಕರು ಬೇರೆ ಬಡವರು ದುಡ್ದಿದ್ದಂಥ ಕಾಸನ್ನು ಮನೆಗೆ ಹೋಯ್ತಲ್ಲ, ಬಾರಂಡಿ ತೆಗೆದುಕೊಂಡು ಹೋಗಿ ವೆಚ್ಚ ಮಾಡ್ತಾ ಇದ್ದಾರೆ. ಹೆಂಡತಿಯರು ಮಕ್ಕಳನ್ನು ಸಾಕಕ್ಕಾಗಲಾರದೆ ವ್ಯಭಿಚಾರದ ಜೀವಿತಕ್ಕೆ ಹೋಗ್ತಾ ಇದ್ದಾರೆ. ಅಕ್ಕಪಕ್ಕ ಇರುವಂಥ ಜನರಲ್ಲಿ ಅನೈತಿಕ ಸಂಬಂಧ ಮಾಡ್ಕೊಳ್ತಿದ್ದಾರೆ ಗಂಡನಿಂದ. ಈ ಗಂಡನಿಂದನೇ ಏನಾಗ್ತಾ ಇದೆ? ಮನೆ ಕುಟುಂಬದಲ್ಲಿ ಅವ್ರ ಜೀವನ ನಡೀತಾ ಇಲ್ಲ. ಹೌದು ಬೇರೆ. ಈ ಕಾರಣದಿಂದ ಏನಾಗ್ತಾ ಇದ್ದಾರೆ? ಅನೇಕರು ಪಾಪಕ್ಕೆ ಹೋಗ್ತಾ ಇದ್ದಾರೆ. ಅನೇಕರು ಪಾಪ ಮಾಡಿ ಜೀವನ ಮಾಡುವಂಥ ಪರಿಸ್ಥಿತಿಲಿದ್ದಾರೆ ಪ್ರೇರೆ. ಏನ್ ಮಾಡೋದು? ಗೊತ್ತು ತಾನೆ? ಡ್ರಿಂಕ್ಸಿಂದ, ಈ ಸಿಗರೇಟಿಂದ, ಗುಟ್ಕದಿಂದ ಅನೇಕರ ಜೀವಿತಕ್ಕೆ ಹಾನಿ ಐತಿ ಅಂತ ಗೊತ್ತು ತಾನೆ? ಹೌದಲ್ವಾ? ಮತ್ತೆ ಯಾಕೆ ಪ್ರೇರೆ? ಯಾಕೆ ಇದನ್ನು ನಿಲ್ಲಿಸ್ತಾ ಇಲ್ಲ? ದೇವ ಜನರಿಗೆ ಹೇಳುವಂಥ ಮಾತಿನ ಗೊತ್ತಾ ಪೌಲನು? ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು, ಐಶ್ವರ್ಯವಂತನಾಗಬೇಕೆಂದಿರುವವನು ಅನೇಕ ಹಿಂಸೆಗಳಿಗೆ ಕಾರಣನಾಗಿ ಅದರಿಂದ ತಿವಿಸಿಕೊಂಡು ಭಕ್ತಿಯ ಮಾರ್ಗದಿಂದ ಬೇರ್ಪಡುತ್ತಾನೆ. ಪ್ರಾಪಂಚಿಕವಾದಂಥ ಆಲೋಚನೆಯಿಂದ ಏಸಾವನಂತ ಭಕ್ತಿ, ತಪ್ಪಿನ ಮಾರ್ಗದ ಭಕ್ತಿ, ಏಸಾವನಂತ ಕಳ್ಳ ಭಕ್ತಿ ನಿಮ್ಮಲ್ಲಿದ್ದರೆ ಖಂಡಿತ ನಮಗೆ ಪರಲೋಕ ಸಿಗಲ್ಲ. ಹೊಟ್ಟೆಗೋಸ್ಕರನೋ ಬಟ್ಟೆಗೋಸ್ಕರ ಸೇವೆ ಮಾಡುವಂಥದ್ದಲ್ಲ ಪ್ರೇರೆ. ಅದು ನಿಜವಾದ ಸೇವೆನಾ? ಹೊಟ್ಟೆಗೋಸ್ಕರ ಬಟ್ಟೆಗೋಸ್ಕರ ಸೇವೆ ಮಾಡುವಂಥದ್ದು ನಿಜವಾದ ಸೇವೆನಾ? ಆಲೋಚನೆ ಮಾಡೋಣ ಪ್ರೇರೆ. ಅದು ನಿಜವಾದ ಸೇವೆ ಅಲ್ಲ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮಿಗಿಲಾದದ್ದು. ಹೌದಂತೀರಾ ಅಲ್ವಂತೀರಾ? ಊಟಕ್ಕಿಂತ ಪ್ರಾಣ, ಇವುಗಳಿಗೋಸ್ಕರ ಅಜ್ಞಾನಿ ತವಕಪಡ್ತಾರಂತ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ದೇವರು ಸಕಲವನ್ನು ನಮ್ಮ ಪಾದದಲ್ಲಿ ಹಿಡಿಯೋದಕ್ಕೆ ಶಕ್ತನಲ್ವಾ? ಏಸವನ ಹಾಗೆ ಒಂದು ಗುಗ್ಗರಿಗೋಸ್ಕರ, ರೊಟ್ಟಿಗೋಸ್ಕರ ಚೊಚ್ಚಲತನದ ಆಶೀರ್ವಾದವನ್ನು ಕಳ್ಕೊಂಡ ಹಾಗೆ ನಾವು ಆಶೀರ್ವಾದವನ್ನು ಕಳ್ಕೊಬಾರ್ದು. ನಾವು ಆಶೀರ್ವಾದವನ್ನು ಯಾವುದೇ ಕಾರಣದಲ್ಲೂ ಬಿಟ್ಕೊಡಬಾರ್ದು. ಆಲೋಚನೆ ಮಾಡಿ ಆಲೋಚನೆ ಮಾಡಿ.
ನಾವು ದೇವರನ್ನು ಹಿಂಬಾಲಿಸ್ತಿರೋದು ಯಾವುದಕ್ಕೋಸ್ಕರ? ಹೊಟ್ಟೆಗೋಸ್ಕರನ, ಬಟ್ಟೆಗೋಸ್ಕರನ, ಆರೋಗ್ಯಕ್ಕೋಸ್ಕರನ? ಯೇಸು ಕ್ರಿಸ್ತನ ಬಾಧೆಗಳಲ್ಲಿ ಪಾಲು ಹೊಂದುವರಾದರೆ ಆತನ ಮಹಿಮೆಯಲ್ಲೂ ಪಾಲು ಸಿಗುತ್ತೆ ನಮಗೆ. ರೋಮ ಬರೆದ ಪತ್ರಿಕೆ ನೋಡೋಣ ಆ ಮಾತು. ರೋಮ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 26ನೇ ವಚನ ಇರ್ಬೋದು. ಒಂದು ನಿಮಿಷ ತೆಗೆಯೋಣ. ರೋಮ ಬರೆದ ಪತ್ರಿಕೆ 8ನೇ ಅಧ್ಯಾಯ 17ನೇ ವಚನ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನಿಗೆ ಬಿದ್ದಂಥ ಚಾಟಿಯೇಟು ನಮಗೂ ಬೀಳ್ಬೋದು. ಆತನಿಗೆ ಬಂದಂಥ ಬೈಗಳು, ಹೊಟ್ಟೆ ಬಾಕಲು, ದೆವ್ವ ಹಿಡಿದವನು, ಮನೆ ಕುಟುಂಬದಲ್ಲಿ ತಿರಸ್ಕಾರ, ಪ್ರಸಿದ್ಧಿಗೆ ಬರುವವನು 4 ಗೋಡೆ ಮಧ್ಯದಲ್ಲಿರಲ್ಲ. ಯೇಸುವೆ ಯಾಕಿಲ್ಲಿ ಇದೆಯಾ, ಮನೆಯಲ್ಲಿ ಹೋಗಿ ಸಾಯಿ. ಏನು ಬೇರೆ ಜನರು ಹೊಡೆಯೋದಕ್ಕೆ, ಆತನ ಸಾಯಿಸೋದಕ್ಕೆ ಕಾಯ್ತಾ ಇರುವಾಗ ಅಣ್ಣ ತಮ್ಮದಿರು ಮನೆಯಿಂದ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾರು ಸನ್ಮಾನಿಸ್ತಾ ಇಲ್ಲ, ನಮ್ಗೆ ಯಾರು ಗೌರವಿಸ್ತಾ ಇಲ್ಲ. ಮನೇಲಿ ಇವನು ಇರೋಂಥ ದೊಡ್ಡ ಮಗನಿಗೆ ಎಲ್ಲರೂ ಹೊಗಳುತ್ತಾ ಇದ್ದಾರೆ, ನಮ್ಗೆ ಯಾರು ಕ್ಯಾರೆ ಅಂತ ಇಲ್ಲ ಅಂತ ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಅಣ್ಣಂದಿರು ಅಂದರೆ ಅಣ್ಣನಂದ್ರೆ ಯೇಸು ಕ್ರಿಸ್ತನೇ ಬೇರೆ, ತಮ್ಮಂದಿರು ಆ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ. ಪ್ರಸಿದ್ಧಿಗೆ ಬರಬೇಕೆಂದು ಇಲ್ಲಿರಲ್ಲ, ಹೋಗಿ ಆಚೆ ಕಡೆ ಅಲ್ಲಿ ಕಾಯ್ತಾ ಇದ್ದಾರೆ. ಸದುಕಾಯರು ಪರಿಸರ ಯೇಸು ಕ್ರಿಸ್ತನ ಒಳ ಸಾಯಿಸ್ಬೇಕಂತ ಕಾಯ್ತಾ ಇದ್ದಾರೆ. ಏನೋ ಮನೆಯಲ್ಲಿ ನನ್ನ ಕಾಲ ಬಂದಿಲ್ವಲ್ಲ ಅಂತ ಏನೋ ಕಾಲ ಕಳೆಯುವಂತ ಅಲ್ಲಿ ಹೋಗ್ತಾ ಇದ್ರೆ ಮನೆಯಿಂದನೇ ಹೊರಗಡೆ ಕಳಿಸ್ತಾ ಇದ್ದಾರೆ ತಂದಿರು. ಅದಕ್ಕೆ ಯೇಸು ಸ್ವಾಮಿ ಎಷ್ಟು ನೊಂದುಕೊಂಡು ಹೇಳುವಂಥ ಮಾತು ಬೇರೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ. ಏನ್ಪೇರೆ ಆ ಮಾತು ಎಷ್ಟು ನೊಂದುಕೊಂಡು ಹೇಳ್ತಾರಂತ ಮಾತು ಬೇರೆ. ಆ ಮಾತು ಒಂದು ಸರಿ ನೋಡೋಣ. ಮತ್ತಾಯ 8:20 ಇರ್ಬೋದು ಬೇರೆ, ತೆಗೆದು ನೋಡೋಣ. ಇಂಥ ವಚನಗಳು ನಾವು ನೆನಪಿರ್ತದೋ ಇಲ್ಲೋ ಬೇರೆ. ನಾನು ನಿನ್ನನ್ನು ಹೋಗುವಾಗಲೂ ಬರುವಾಗಲೂ ಕಾಯ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡ್ತೀಯ, ಇದನ್ನು ಮಾತ್ರ ಇಂಕ್ ಹಾಕಿ ಆ ಅಕ್ಷರನೇ ಅಳಿಸ್ಬಿಟ್ಟು ಮೇಲ್ಗಡೆ ಎಲ್ಲ ಇದು ಮಾಡಿಬಿಟ್ಟಿರ್ತೀವಿ ನಾವು. ಅಂಥ ವಚನಗಳು ನಮಗೆ ಬಾಯ್ಪಾಠ ಆಗಿಬಿಟ್ಟಿರ್ತದೆ. ಇದು 8:20 ಇದು ಬಾಯ್ಪಾಠ ಇಲ್ವಾ? ಯೇಸು ಪ್ರಭುಗೆ ಇರೋದಕ್ಕೆ ಮನೇಲಂತೆ ನಮಗೆ ಮನೆ ಬೇಕು ಅಂತ ಇದ್ದೀವಿ ಅಂದರೆ ನಮ್ಗೆ ಇಂಥ ದುರಾಸೆ ಉಳ್ಳವರು ಪ್ರೇರಣೆ, ನಮಗೆ ಆಸೆ. 8:20 ನರಿಗಳಿಗೆ ಗುದ್ದುಗೆಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ. ತಲೆ ಇಡುವಷ್ಟು ಸ್ಥಳ ಇಲ್ಲ ಅಂದರೆ ಎಂಥ ಪರಿಸ್ಥಿತಿಯಲ್ಲಿ ಬದುಕಿದ್ದಾನೆ. ಆತನ ಬಾಧೆಗಳಲ್ಲಿ ಪಾಲು ಹೊಂದ್ತಾ ಇದ್ದೀವ? ಮನೆ ಇಲ್ಲದೆ ಇರೋಕ್ಕಾಗ್ತಾ ಇದೆ ನಮ್ಮ ಕೈಯಲ್ಲಿ? ಆಗ್ತಾ ಇಲ್ಲ. ಬಾಡೆ ಕಟ್ಟಿ ಸಾಕಾಯ್ತು. ಎಷ್ಟು ವರ್ಷ ಅಂತ ಹಿಂಗೆ ಬಾಡೆ ಕಟ್ಟೋದು? ಎಷ್ಟು ವರ್ಷ ಅಂತ? ಈ ಹೊತ್ತು ರಾತ್ರಿ ಬಂದರೆ ಅವತ್ತು ರಾತ್ರಿನೇ ಹೋಗ್ಬೇಕಾಗುತ್ತೆ. ವರ್ಷ ಏನಿಲ್ಲ. ನಮ್ಮ ದಿನಗಳು ಕೊಂಚವೆಂದು ಎಣಿಸಿಕೊಳ್ಳುವ ಜ್ಞಾನದ ಹೃದಯವನ್ನು ಕೊಡು ದೇವ್ರೆ ಅಂತ ಬೇಡ್ತಾ ಇದೀವ. ಬೇಡಿದ್ರೆ ಕೊಟ್ಟಿರೋರು, ನಾವು ಬೇಡ್ತಾ ಇಲ್ಲ. ಅದಕ್ಕೆ ಸಭೆಯಿಂದ ಪ್ರೇರೆ ಕ್ರೈಸ್ಟ್ ಚರ್ಚ್ ಅನ್ನುವಂಥ ದ ವರ್ಡ್ ಆಫ್ ಗಾಡ್, ಈಗ ಬ್ರದರ್ ವಿಲ್ಸನ್ ಅನ್ನುವಂಥ ಚಾನಲ್ ಪ್ರಾರಂಭವಾಗಿದೆ. ಇದರಿಂದ ಒಂದು ಅದ್ಭುತವಾದಂಥ ಹಾಡು ಬಂದಿದೆ ಪ್ರಿಯರೇ. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸಯ ದೇವಾಯಿ ಭುವಿಯ ಬಿಡುವಗಳಿಗೆ ನನಗೆ ತೋರಿಸಿ, ಇನ್ನು ಸ್ವಲ್ಪ ಕಾಲವು ಆಯುಷ್ಯ ಹೆಚ್ಚಿಸು, ನನ್ನ ಬದುಕು ತಿದ್ದುಕೊಳ್ಳುವೆ ನನ್ನ ಬದುಕು ತಿದ್ದುಕೊಳ್ಳುವೆ ಸಮಯ ನೀಡು ದೇವ್ರೆ. ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವಂಥ ಜ್ಞಾನದ ಹೃದಯವನ್ನು ಕೊಡು. ಜ್ಞಾನದ ಹೃದಯ. ನಮ್ಮ ದಿನಗಳು ಕೊಂಚವೇ, ವರ್ಷಗಳಲ್ಲ,
ದಿನಗಳು ಕೊಂಚವೇ, ಕ್ಷಣ ಮಾತ್ರದಲ್ಲಿ ಕಾಣಿಸಿಕೊಂಡು ಕಾಣದಿರುವಂಥ ಅಭಯ ಜೀವಿತಕ್ಕೋಸ್ಕರ ನಾವು ತವಕ ಪಡುವಂಥ ಅವಶ್ಯಕತೆ ಇಲ್ಲ. ಇವುಗಳಿಗೋಸ್ಕರ ಅಜ್ಞಾನಿಗಳು ತವಕ ಪಡ್ತಾರೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಬೇಕು, ಎಲ್ಲಿ ಓಡಾಡಬೇಕು, ಎಲ್ಲಿ ಬರಬೇಕು, ಯಾವ ಗಾಡಿ ಬೇಕು, ಇದಕ್ಕೋಸ್ಕರ ಅಜ್ಞಾನಿಗಳು. ಜ್ಞಾನಿಗಳು ನನ್ನ ದಿನವೂ ಯಾವತ್ತು ಮುಗಿದೋಗುತ್ತೋ ಗೊತ್ತಿಲ್ಲ ದೇವರೇ, ಇರುವಂಥ ದಿನಗಳು ನೀನು ಕೊಟ್ಟದ್ರಲ್ಲಿ ಕಾಲ ಕಳೆಯೋದಕ್ಕೆ ನನಗೆ ಜ್ಞಾನದ ಹೃದಯವನ್ನು ಕಲಿಸಿದ್ದೇವೆ. ಆಗಲೇ ನೆನಪು ಬರದೇ ಇರುವಂಥ ವಾಕ್ಯವನ್ನು ಈ ಸಮಯದಲ್ಲಿ ದೇವರು ನೆನಪು ಮಾಡಿಕೊಂಡಿದ್ದಕ್ಕಾಗಿ ದೇವರ ಸ್ತೋತ್ರವಾಗಲಿ. 1 ತಿಮೋಥಿ 6ನೇ ಅಧ್ಯಾಯ 6ನೇ ವಚನ. ನಾವು ಲೋಕದೊಳಕ್ಕೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ವಚನ ತೋರಿಸ್ತಾರೆ ಅನೇಕರು. ಫಿಲಿಪ್ಪಿ 4:19. ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು. ಇದು ತೆಗಿತೀರಾ? ಇದಕ್ಕೆ ಕಂಪೇರ್ ಮಾಡ್ತೀರಾ? ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ, ಈ ಮಾತಿನ ಅರ್ಥ ದೇವರು ಪ್ರಭಾವವಂತನು, ದೇವರು ಐಶ್ವರ್ಯವಂತನು. ತಕ್ಕ ಹಾಗೆ ನಮ್ಮ ಕೊರತೆಗಳನ್ನು ನೀಗಿಸು ಅಂದರೆ, ತಕ್ಕ ಹಾಗೆ ಅಂದರೆ ಅನ್ನ ಇಲ್ಲ ಅಂದರೆ ತಕ್ಕ ಹಾಗೆ, ವಸ್ತ್ರವಿಲ್ಲ ಅಂದರೆ ತಕ್ಕ ಹಾಗೆ, ಕಾರಿಲ್ಲ ಅಂದರೆ ತಕ್ಕ ಹಾಗೇನಾ, ಬಂಗ್ಲೆ ಇಲ್ಲ ಅಂದರೆ ತಕ್ಕ ಹಾಗೇನಾ, ನೀನು ಇಷ್ಟಪಡಿದ ಹುಡುಗಿ ಇಲ್ಲ ಅಂದರೆ ತಕ್ಕ ಹಾಗೇನಾ. ತಕ್ಕಷ್ಟು ಆಹಾರವನ್ನು ಉಣಿಸು, ತಕ್ಕಷ್ಟು ಅದು ಅನ್ನ ವಸ್ತ್ರಗಳಿದ್ದರೆ ಸಾಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳು, ಅಂದರೆ ದೇವರ ಸೇವೆ ನಿಮಿತ್ತ ಏನು ಕೊರತೆ ಇದೆ? ದೇವರ ಸೇವೆ ನಿಮಿತ್ತ ಚರ್ಚ್ ಇಲ್ವಾ? ಆರಾಧನೆ ಮಾಡೋದಕ್ಕೆ ಸ್ಥಳವಿಲ್ವಾ? ಬೇಡ. ಸೇವೆ ನಿಮಿತ್ತ ಹೋಗೋದಕ್ಕೆ ಗಾಡಿ ಇಲ್ವಾ? ಬೇಡ. ನೀವು ಬೇಡುವುದರೊಳಗೆ ದೇವ್ರು ಕೊಡ್ತಾರೆ. ದೇವ್ರಿಗೆ ಯಾವ ಸಮಯದಲ್ಲಿ ನನ್ನ ಸೇವೆಗೆ ಏನು ಬೇಕೋ ಅದು ಕೊಡ್ತಾರೆ. ದೇವರ ಸೇವೆ ಅದು, ದೇವರ ಸೇವೆ ದೇವ್ರು ಖಂಡಿತ ಕೊಡ್ತಾರೆ. ಬೇರೆ ನಾನು ಯಾರ ಬಗ್ಗೆ ನಾನು ಯಾವತ್ತ ಮಾತಾಡ್ತಾ ಇಲ್ಲ. ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಪ್ರೇರೆ, ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಲೋಕದಲ್ಲಿ ಸುಮ್ಮನೆ ಡೇಂಜರ್ ಪೊಸಿಷನ್ ಬೇರೆ. ದೇವ್ರ ಹತ್ರ ತೆಗೆದುಕೋತೀವ, ಅದು ಬತ್ತು ಅಂದರೆ, ಹಣ ಬತ್ತು ಅಂದರೆ ಬೇರೆ. ಎರಡನೇ ಯಜಮಾನ ನಮ್ಮ ಹತ್ರ ಬಂದ ಅಂದರೆ ಈ ಮೊದಲನೇ ಯಜಮಾನನ ಮರ್ತೋಗ್ಬಿಡ್ತೀವಿ ನಾವು. ಅರ್ಥ ಆಯ್ತಾ? ಆ ಯಜಮಾನನ ನಾವು ಹಿಂಬಾಲಿಸಬಾರ್ದು. ನಿನ್ನ ಬೆಳ್ಳಿಯನ್ನು, ನಿನ್ನ ಉಪದೇಶದ ಬಂಗಾರವನ್ನು ಧೂಳಿನಲ್ಲಿ ಎಸಿ, ಯೆಹೋವನೇ ನಿನಗೆ ಚಿನ್ನವಾಗಿಯೂ ಬೆಳ್ಳಿಗಳ ರಾಶಿಯಾಗಿಯೂ ಇದ್ದಾರೆ. ಆ ಪರಮಾತ್ಮನನ್ನು ಹೊತ್ಕೋ. ನೀನು ಏನು ಕಡಿಮೆ ಮಾಡ್ತಾರೆ ದೇವರು, ಆತನನ್ನು ಹೊತ್ಕೋ. ಅನ್ನವಿಲ್ಲದಿದ್ದರೂ ಸ್ತೋತ್ರ, ಬಟ್ಟೆ ಇಲ್ಲದಿದ್ದರೂ ಸ್ತೋತ್ರ, ಬದುಕುವುದಾದರೂ ಕ್ರಿಸ್ತನೇ, ಸತ್ತರೆ ಲಾಭ ಅನ್ನುವಂಥ ಭಕ್ತಿಯ ಜೀವಿತ ನಮ್ಮಲ್ಲಿ ಇರಬೇಕು. ಇದಕ್ಕೆ ವಿರುದ್ಧವಾಗಿ ತಪ್ಪಾದ ಬೋಧನೆಗಳನ್ನು ಮಾಡೋರಿದ್ದರೆ ದಯಮಾಡಿ ಅವರಿಂದ ದೂರ ಇರಿ. ನಿಮ್ಮ ಸಭೆಗೆ ಅಂಥವರನ್ನು ಕರೆಯಲೇಬೇಡಿ. ಅದರಿಂದ ಭಯಭಕ್ತಿ ಹುಟ್ಟಲ್ಲ ಪ್ರಿಯರೇ, ಅದರಿಂದ ಭಯಭಕ್ತಿ ಹುಟ್ಟೋದಿಲ್ಲ. ಏಸಾವನ ಹಾಗೆ ಪ್ರಾಪಂಚಿಕವಾಗಿದ್ದರೆ, ಹೊಸ ಒಡಂಬಡಿಕೆಯಲ್ಲಿರುವ ಇಬ್ರಿಯದಲ್ಲಿ ಹೇಳಿಲ್ವ 12ರಲ್ಲಿ, ಆತನ ಹಾಗೆ ಪ್ರಾಪಂಚಿಕನಾಗಿದ್ದರೆ ಆಶೀರ್ವಾದಕ್ಕೆ ನೀವು ಪಾತ್ರರಾಗುವುದಿಲ್ಲ. ನೆನಪು ಮಾಡಿಕೊಳ್ಳಿ ದಯಮಾಡಿ. ನಿಮ್ಮಲ್ಲಿ ಇದೆಯಾ? ಆಲ್ರೆಡಿ ಇದೆಯಾ? ದೇವರ ಸೇವೆಯ ನಿಮಿತ್ತ ವೆಚ್ಚ ಮಾಡಿ. ದೇವರ ಸೇವೆಯ ನಿಮಿತ್ತ ಅದನ್ನು ದಾನ ಮಾಡಿ. ಇಲ್ಲದಂಥ ಸೇವಕರಿಗೆ ಕೊಡಿ, ಇಲ್ಲದಂಥ ವಿಶ್ವಾಸಿಗಳಿಗೆ ಕೊಡಿ. ಕೇವಲ ಪ್ರಾರ್ಥನೆ ಮಾಡಿ ಅಂತ ಹೇಳಬೇಡಿ. ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾದದ್ದು. ರೊಟ್ಟಿಗಳನ್ನ ಹಂಚೋದಕ್ಕೆ ಯಾರು ಕೊಟ್ಟರು? ದೇವರು ತನ್ನ ಶಿಷ್ಯರಿಗೆ ಕೊಟ್ಟರು. ದೇವ್ರು ಕೊಡ್ತಾರೆ, ನೀವು ಹಂಚಿರಿ ಅಂತ. ಸಭೆಯಲ್ಲಿರೋರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ಅಥವಾ ಸೇವೆ ನಿಮಿತ್ತ ಊಟ ಬಟ್ಟೆಗಳನ್ನ ಹಚ್ಚಿ ಆಚೆ ಕಡೆಗೆ ಹೋಗಿ ನನ್ನ ನಾಮವನ್ನು ಮಹಿಮೆ ಪಡಿಸಿ. ಅನ್ನೋ ಜಾಗದಲ್ಲಿ ದೇವರ ನಾಮವನ್ನು ಆಟೋ ರಾಜಣ್ಣನ ಹಾಗೆ ಮತ್ತು ಮದರ್ ತೆರೇಸಳ ಹಾಗೆ ಮಹಿಮೆ ಪಡಿಸಿ ಅಂತ ದೇವರು ಸೇವಕರು ಕೊಡ್ತಾರೆ. ಸೇವಕರು ದೋಚ್ಕೊಂಡು ಯಾವ ವಾಕ್ಯ ನೆನಪಿಡ್ತಾರೆ ಗೊತ್ತಾ? ಇವರು ಜನರು ನೋಡುವ ಹಾಗೆ ನಿಮ್ಮ ಧರ್ಮ ಕಾರ್ಯ ಜನರು ನೋಡ್ತಾರೆ. ಜನರು ನೋಡುವ ಹಾಗೆ ಮಾಡಬೇಡಿ ಅಂತ ಹೇಳಿದರೆ ಜನರು ನೋಡ್ತಾರೆ. ಬೇರೆ ಪಬ್ಲಿಕಲ್ಲಿ ಇವಾಗ ಊಟ ಬಟ್ಟೆ ಅಂತ ಇರ್ತಾರೆ. ಇವಾಗ ಅವ್ನು ಕೊಡುವಾಗ ಯಾರಾದ್ರೂ ನೋಡ್ತಾರ? ಖಂಡಿತ ನೋಡ್ತಾರೆ. ಆದರೆ ಅವ್ನು ನೋಡ್ತಾವಂತ ನೀನು ಮಾಡಬಾರ್ದು. ದೇವ್ರು ನೋಡ್ತಾವಂತ ಮಾಡಬೇಕು. ಅರ್ಥ ಆಯ್ತಾಯ್ತಾ? ಇದಕ್ಕಿರುವಂಥ ವ್ಯತ್ಯಾಸ ಅರ್ಥ ಆಯ್ತಾಯ್ತಾ? ನಾನು ಕೊಟ್ಟಿದ್ದೇನೆ ಅಂತ
ಪೋಸ್ಟ್ಗಳನ್ನ ಹಾಕೊಂಡು ನಾವು ದಾನ ಮಾಡಿದ್ವಿ ಧರ್ಮ ಮಾಡಿದ್ವಿ ಅಲ್ಲ. ನಾವು ಅನೇಕ ಕಡೆ ಬೇರೆ ಭಾನುವಾರದ ದಿವಸ ಅಥವಾ ಮುಂತಾದ ಯಾವುದಾದ್ರೂ ಒಂದು ಬರ್ತಡೇ ದಿವಸ ನಾವು ಹೋಗಿ ಮಾಡುವಂಥದ್ದು. ಯಾಕಂದರೆ ನೀವು ಕಾಣದಂಥ ಕುರುಡರು ಇದ್ದೀರಲ್ಲ, ಕೆಲವರು ಕಣ್ಣಿದ್ದರೂ ಕಾಣದಂಥ ಕುರುಡರು ಇದ್ದಾರಲ್ಲ, ಅವರು ನೋಡಿ ಈ ಸೇವೆ ಮಾಡಲಿ ಅನ್ನೋದಕ್ಕೋಸ್ಕರ ಹೊರತು ನಾವು ಒಂದು ವೇಳೆ ಮನುಷ್ಯರು ನೋಡ್ತಾ ಇದ್ದಾರೆ ಅಂತ ಈ ಸೇವೆ ಮಾಡ್ತಾ ಇದ್ರೆ ದೇವರ ಹತ್ರ ನಮಗೆ ಯಾವ ಆಶೀರ್ವಾದವೂ ಬೇಡ. ಇದು ನನ್ನ ಮನಸಾಕ್ಷಿಯಾಗಿ ಹೇಳ್ತೇನೆ. ದೇವರೇ ನಮಗೆ ನಾವು ಜನರು ನೋಡ್ತಾವೆ ಅಂತ ನಾವೇನಾದರೂ ಸೇವೆ ಮಾಡ್ತಾ ಇದ್ರೆ ನಮಗೆ ಅದರ ಆಶೀರ್ವಾದ ಬೇಡ. ನೀವು ನೋಡ್ತಾ ಇದ್ದೀರಂತ ಮಾಡ್ತಾ ಇದ್ರೆ ನಮಗೆ ಬರತಕ್ಕಂಥ ಆಶೀರ್ವಾದ ನಮ್ಗೆ ಅನುಗ್ರಹಿಸಿ. ಅದರಲ್ಲೂ ನಿನ್ನ ಸೇವೆ ಜಾಸ್ತಿ ಮಾಡೋದಕ್ಕೋಸ್ಕರ ಅಷ್ಟೇ ದೇವರು ಕೇಳಿದ್ದೀನಪ್ಪ, ಓಕೆನಾ? ಮನುಷ್ಯರು ನೋಡೋದಂತ ಮಾಡ್ತಾರೆ. ಮನುಷ್ಯರು ನೋಡಿ ಅಂದರೆ ದೇವ ವಿಶ್ವಾಸಿಗಳು ನೋಡಿ ಮಾಡಲಿ ಅಂತ ಮಾಡ್ತಾರೆ, ತೋರಿಸ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಅದರಲ್ಲೂ ನೀವು ನೋಡಿದ್ರ ಮುಖ ತೋರಿಸ್ಕೊಂಡು ನಮ್ಮ ಮುಖ ಬರಬೇಕನ್ನೋದು ಉದ್ದೇಶ ಇಲ್ಲ. ಕೊಟ್ಟು ಆಹಾರವನ್ನು ಕೊಟ್ಟು ದೇವರ ವಾಕ್ಯನ ಹೇಳ್ತೀವಿ. ಏನು ಕೊಡದೆ ಬರೀ ಬಾಯಿ ಮಾತಿಂದ ಹೇಳಿದ್ರೆ ಯಾರು ಕೇಳ್ತಾರೆ? ಬೇರೆ ಯೇಸು ಸ್ವಾಮಿನ ನಂಬ್ಕೊಳ್ಳಿ, ಅವ್ರಿಗೆ ಊಟ ಬಟ್ಟೆ ಕೊಡ್ತಾರೆ, ಚರ್ಚ್ ಹತ್ರ ಹೋಗಿ ಯಾರು ಕೇಳ್ತಾರೆ? ಅವ್ರಿಗೆ ಅಗತ್ಯ ಇರುವುದನ್ನು ಕೊಟ್ಟು ಹೇಳುವಾಗ, ಕ್ರಿಯೆ ಮೂಲಕ ಹೇಳುವಾಗ, ಊಟ ಕೊಡುವಾಗ, ಬಟ್ಟೆ ಕೊಡುವಾಗ ಕೇಳ್ತಾರೆ. ಪ್ರಸಂಗಿ 11:1 ಹೇಳುವಂಥ ಮಾತಿಗೆ ಗೊತ್ತಾ? ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಅಂದರೆ ವಾಕ್ಯ ಎಂಬುವಂಥ ಆಹಾರವನ್ನು ಹೃದಯದಲ್ಲಿ ಚೆಲ್ಲು, ಬಹುದಿನದವಾದ ಮೇಲೆ ಅದು ನಿಮ್ಗೆ ಸಿಗುವುದು. ಹೊಟ್ಟೆ ಹಸ್ದಾಗ ಪರಮಾತ್ಮನಿಗೆ ಬಡವನು ಕಣ್ಣೀರು ಪ್ರಾರ್ಥನೆ ಮಾಡ್ತಾ ಇರ್ತಾನೆ, ದೇವರೇ ದೇವರೇ. ಅವ್ನು ಯಾವ ದೇವ್ರು ನಂಬಿರ್ತಾನೋ ಬಾಯಿಂದ ದೇವರು ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಆ ಕೂಗು ಹೋಗುತ್ತೆ. ದೇವರು ನಮ್ಮಂತಹ ಮಾಡೋರ ಕೈಯಲ್ಲಿ ಪ್ರೇರೇಪಣೆ ಕೊಟ್ಟು ಕಳಿಸ್ತಾರೆ. ಅವನಿಗೆ ಆಹಾರ ಸಿಕ್ಕುವಾಗ 1000 ಜನದಲ್ಲಿ, 100 ಜನದಲ್ಲಿ, 10 ಜನದಲ್ಲಿ ಒಬ್ಬ ಆದರೂ ದೇವರಿಗೆ ಸ್ತೋತ್ರ ಅಂತ ಹೇಳಲ್ಲ. ಬಹಳ ಜನ ಹೇಳೋದನ್ನ ಕೇಳಿದ್ವಿ, ಬಹಳ ಜನ ಕಣ್ಣೀರು ಸುರಿಸೋದನ್ನು ನೋಡಿದ್ವಿ. ನಮ್ಗೆ ಯಾರೂ ಕನಿಕರಿಸೋರಿಲ್ಲ, ಯಾರೂ ನಮಗೆ ದಯೆ ತೋರಿಸೋರಿಲ್ಲ. ನಮ್ಮ ಹೆಂಡತಿ ಮಕ್ಕಳು ನನ್ನ ಹತ್ರ ದುಡಿಸಿ ಎಲ್ಲ ತಗೊಂಡ್ಕೊಂಡ್ರು ಇವತ್ತು ಬೀದಿಗೆ ಬಿಟ್ಟಿದ್ದಾರೆ. ಯಾರು ಇಲ್ಲದವರಿಗೆ ದೇವರಿದ್ದಾನೆ. ತಂದೆ ತಾಯಿ ತೊರೆದು ಬಿಟ್ಟರೇನು ದೇವ್ರು ನಿನ್ನನ್ನು ಸೇರಿಸ್ಕೊಳ್ತಾನೆ, ದೇವ್ರನ್ನು ಸೇರಿಸ್ಕೊಳ್ತಾನೆ. ಮಧ್ಯಪ್ರಾಯದವರಾಗಿದ್ದರೆ ತಂದೆ ತಾಯಿಗಳು ಹೊರಗಡೆ ಹಾಕಿರ್ತಾರೆ, ತಾಯಿ ನಿನ್ನನ್ನು ಮರ್ತಾಳು, ದೇವರು ನಿನ್ನನ್ನು ಮರೆಯೋದಿಲ್ಲ, ಅಂಗೈಯಲ್ಲಿ ಚಿತ್ರಿಸಿದ್ದಾರೆ. ಈ ಥರದ ಕನಿಕರವುಳ್ಳ ಮಾತುಗಳನ್ನು ನಾವು ಹೇಳಿ ಆಹಾರವನ್ನು ಕೊಡುವಾಗ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಅದರ ಆನಂದನೇ ಬೇರೆ ಬಿಡಿ ಪ್ರಿಯರೇ. ಅದೆಲ್ಲ ಕೆಲವರು ಗೊತ್ತಾಗಲ್ಲ, ಕೆಲವರು ಅಜ್ಞಾನಿಗಳ ರೀತಿಯಲ್ಲಿ ಅದು ಆಲೋಚನೆ ಮಾಡ್ತಾರೆ ಬೇರೆ. ಆ ರೀತಿ ಅಪಾರ್ಥ ಮಾಡ್ಕೋಬೇಡಿ, ಅರ್ಥ ಮಾಡ್ಕೊಳ್ಳಿ. ಆ ಥರ ಸೇವೆಯನ್ನು ನೀವು ಮಾಡಿದ್ದೇವೆ. ಪ್ರಾಪಂಚಿಕನ ಏಸವನ ಹಾಗೆ ನಮ್ಮ ಜೀವಿತವನ್ನು ಲೋಕದಲ್ಲಿ ಕಳೆಯದೆ ನಮ್ಮಲ್ಲಿರುವುದನ್ನು ಇಲ್ಲದವರಿಗೆ ಕೊಟ್ಟು ಸಂತೈಸಿ ದೇವರ ಮಾತುಗಳಿಂದ ಅವರನ್ನು ಬಲಪಡಿಸಿ ಬರೋಣ. ಓಕೆನಾ? ವಾಕ್ಯ ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ನಂಬ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳಿಂದ ತಂದೆ ನಿಮ್ಮ ಮಕ್ಕಳನ್ನು ತಿಳಿಸಿದ್ದೇನೆ ತಂದರೆ, ಸಹಾಯ ಮಾಡಿ ತಂದೆ. ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಅವರ ಮನಸ್ಸುಗಳನ್ನು ಬದಲಾಯಿಸಿರಿ. ಹೊಸ ಒಡಂಬಡಿಕೆಯ ಆಶೀರ್ವಾದವು ಎಂಥದ್ದು, ಹೊಸ ಒಡಂಬಡಿಕೆಯ ಆಶೀರ್ವಾದವು ಎಂಥದ್ದು, ಹಳೆ ಒಡಂಬಡಿಕೆಯ ಆಶೀರ್ವಾದವು ಎಂಥದ್ದು ಎಂದು ತಿಳಿದುಕೊಳ್ಳುವ ಹಾಗೆ ಜ್ಞಾನದ ಹೃದಯವನ್ನು ಕೊಡುತ್ತಂದೆ. ಹಳೆ ಒಡಂಬಡಿಕೆಯ ಆಶೀರ್ವಾದದ್ದು ಅದು ದನ ಕುರಿ ಮುಂತಾದ ವಜ್ರ ವೈಡೂರ್ಯದಾಗಿದೆ ತಂದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಚಿನ್ನ ಬೆಳ್ಳಿ ವೈಡೂರ್ಯಕ್ಕಿಂತ ಅಮೂಲ್ಯವಾಗಿರುವಂಥ ದೇವರ ವಾಕ್ಯವೇ ನಮಗೆ ಆಶೀರ್ವಾದಕರವಾಗಿದೆ ತಂದೆ. ನೀವು ನಮಗೆ ಆಶೀರ್ವಾದಕರವಾಗಿದ್ದೀರೆಂದು ತಿಳಿದುಕೊಳ್ಳುವ ಹಾಗೆ ಇವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ಯಾವ ಸೇವಕರು ಕೂಡ ಭೌತಿಕವಾಗಿ ಬೋಧನೆ ಮಾಡುವಾಗ ತಂದೆ, ಇವರು ಆತ್ಮಿಕವಾಗಿ ವಾಕ್ಯಗಳನ್ನು ತೆರೆದು ಅದನ್ನು ಗಮನಿಸಿ ವಾಕ್ಯವನ್ನು ತೆಗೆದುಕೊಳ್ಳುವಂತೆ ಸಹಾಯ ಮಾಡಿದೆ. ಮತ್ತು ಸೇವಕರನ್ನು ಬದಲಾಯಿಸಿರಿ ತಂದೆ. ಭೌತಿಕವಾದಂಥ ಬೋಧನೆಗಳನ್ನು ಹೇಳಿ ಇವರನ್ನು ನಾಶನ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ತಂದೆ. ಅವರ ಮನೋನೇತ್ರಗಳನ್ನು ಬೆಳಗಿಸಿ ಕಾಪಾಡಿ ಕನಿಕರಿಸಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನನ್ನ ರಕ್ಷಕನು ನಿಮ್ಮ ಪ್ರಿಯ ಕುಮಾರನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಿ ಬೇಡಿ ಹೊಂದಿರಪ್ಪ ತಂದೆ. ಆಮೇಲೆ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ವಂದನೆಗಳು.